ओम शांति, ओम शांति, ओम शांति, ओम। ना द्वेष रहे, ना राग रहे, ना द्वेष रहे, ना राग रहे, हम सबका प्यार पाले। आओ इस संसार में सम्मानित जीवन जी ले, सम्मानित जीवन जी ले। समय की पुकार है, समय की पुकार, समय की पुकार है, समय की पुकार। हाँ, सफल है करना वक्त हमें, जीवन में दृढ़ता लाए, प्रेम सरस रस बरसाए, दृष्टि में दिव्यता लाए, दिव्यता लाए। मन में रखें हम क्षमा भाव, जन जन का आदर कर ले। आओ इस संसार में सम्मानित जीवन जी ले, सम्मानित जीवन जी ले। समय की पुकार है, समय की पुकार, समय की पुकार है, समय की पुकार। हम जागेंगे तब नई नई सी आशाएं जग जाएंगी, जीवन खुशहाल बनेगा, ये जिंदगी मुस्काएगी, मुस्काएगी। हम कर्मयोगी बन करके परिवर्तन जीवन कर ले। आओ इस संसार में सम्मानित जीवन जी ले, सम्मानित जीवन जी ले। समय की पुकार है, समय की पुकार, समय की पुकार है, समय की पुकार। ना द्वेष रहे, ना राग रहे, ना द्वेष रहे, ना राग रहे, हम सबका प्यार पाले। आओ इस संसार में सम्मानित जीवन जी ले, सम्मानित जीवन जी ले। समय की पुकार है, समय की पुकार, समय की पुकार है, समय की पुकार। ओम शांति। ಅವ್ಯಕ್ತ ಬಾಪ್ದಾದ ಇವತ್ತಿನ ದಿನಾಂಕ 24/11/24 ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ 15/12/2002 ಇಸವಿಯ ಮುರಳಿ 15/12/2002 ಇಸವಿಯ ಮುರಳಿ ರಿವೈಸ್ ಆಗ್ತಾ ಇದೆ। समय प्रमाण लक्ष्य और लक्षण की समानता द्वारा
ಬಾಪ್ ಸಮಾನ್ ಬನು. ಸಮಯ ಪ್ರಮಾಣ ಅಂದ್ರೆ ಸಮಯಾನುಸಾರ ಲಕ್ಷ್ಯ ಮತ್ತು ಲಕ್ಷಣದ ಸಮಾನತೆಯ ಮೂಲಕ ತಂದೆಯ ಸಮಾನ ಆಗಿರಿ. ಅಂದ್ರೆ ಸಮಯ ಪ್ರಮಾಣ, ಈಗ ವರ್ತಮಾನದ ಸಮಯದಲ್ಲಿ ನಾವು ಏನಾಗಬೇಕು? ತಂದೆಯ ಸಮಾನ ಆಗ್ಬೇಕು. ಯಾವಾಗ ತಂದೆ ಸಮಾನ ಆಗ್ತೀವಿ? ಲಕ್ಷ್ಯ ಮತ್ತು ಲಕ್ಷಣವನ್ನ ಸಮಾನ ಇಟ್ಕೊಂಡಾಗ. आज चारों ओर के सर्व समानदारी बच्चों को देख हर्षित हो रहे हैं. ನಾಲ್ಕು ಕಡೆಯ ಸಮಾನದಾರಿ ಮಕ್ಕಳನ್ನ ನೋಡಿ ಬಾಪ್ ದಾದಾ ಹರ್ಷ ಪಡ್ತಾ ಇದ್ದಾರೆ. इस संगम पर जो आप बच्चों को सम्मान मिलता है, उससे बड़ा सम्मान सारे कल्प में किसी भी आत्मा को प्राप्त नहीं हो सकता. 1ನೇ ಪಾಯಿಂಟ್ ಬರೀರಿ. ಸಮಾನದಾರಿ ಮಕ್ಕಳು ಅಲ್ವಾ? ಸಮಾನದಾರಿ ಮಕ್ಕಳನ್ನ ನೋಡ್ತಾ ಇದ್ದಾರೆ ಬಾಬಾ. ಹಾಗಾದ್ರೆ ಸಮಾನದಲ್ಲಿರುವ ಶ್ರೇಷ್ಠತೆ ಏನು? 1ನೇ ಪಾಯಿಂಟ್, ಸಂಗಮ ಯುಗದಲ್ಲಿ ತಂದೆಯಿಂದ ನಮಗೆ ಏನ್ ಸಮಾನ ಸಿಗ್ತಾ ಇದೆ ಅದು ಬಡ ಸಮಾನ. ತಂದೆಯಿಂದ ಸಿಗುವಂತ ಸಮಾನ ದೊಡ್ಡ ಸಮಾನ. ಇಡೀ ಕಲ್ಪದಲ್ಲಿ ಯಾವ ಆತ್ಮಗಳಿಗೂ ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ. 5000 ವರ್ಷದಲ್ಲಿ ಇಂಥ ಶ್ರೇಷ್ಠ ಬಡ ಸಮಾನ್ ಯಾರಿಗೂ ಪ್ರಾಪ್ತವಾಗಲು ಸಾಧ್ಯವಿಲ್ಲ. 2ನೇ ಪಾಯಿಂಟ್, ಬಡ ಸಮಾನ ಹೈ, ಎಲ್ಲಕ್ಕಿಂತ ಶ್ರೇಷ್ಠವಾದ ಸಮಾನ. 3ನೇದಾಗಿ ಸಮಾನ का नशा कितना बड़ा है. ಸಮಾನದ ನಶೆ ಎಷ್ಟು ಶ್ರೇಷ್ಠ. ಸಮಾನನೇ ಶ್ರೇಷ್ಠ, ಸಮಾನದ ನಶೆ ಎಷ್ಟು ಶ್ರೇಷ್ಠ. ನೆಕ್ಸ್ಟ್, ಸಮಾನದ ಮಾಲೆ ಬಹಳ ಉದ್ದ ಇದೆ. ನೋಡ, ಈ ತಿಂಗಳ ಸಮಾನದ ಮಾಲೆ ಹೇಳಿ. 1ನೇ ತಾರೀಕಿನಿಂದ ಬಡ ಬಡ ಹೇಳ್ಕೊಂಬನ್ನಿ. ನಾನು ಆತ್ಮ ಜ್ಯೋತಿ ಸ್ವರೂಪ, ನಾನು ದೀಪರಾಜನ ದೀಪರಾಣಿ, ನನ್ನ ಬಿಂದು ಸ್ವರೂಪ, ನನ್ನ ಪ್ರಕಾಶ ಸ್ವರೂಪ ಆತ್ಮ, ನನ್ನ ಶ್ರೇಷ್ಠ ಆತ್ಮ, ನನ್ನ ಪದಮ ಪದಂ ಭಾಗ್ಯಶಾಲಿ ಆತ್ಮ. ದೇಹ ಎನ್ನುವ ಗೂಡಿನೊಳಗೆ ನನ್ನ ಆತ್ಮ ಗೂಡು ದೀಪ, ನನ್ನ ಪರಮ ಪವಿತ್ರ ಆತ್ಮ, ನನ್ನ ಶಕ್ತಿಶಾಲಿ ಆತ್ಮ, ನನ್ನ ನಿರ್ವಿಕಾರಿ ಆತ್ಮ, ನಾನು ನಿರ್ವಿಕಾರಿ ಆತ್ಮ, ನಿರಹಂಕಾರಿ ಆತ್ಮ, ನಾನು ಜ್ಞಾನ ಸ್ವರೂಪ, ನನ್ನ ಸಮರ್ಥ ಸ್ವರೂಪ, ನಾನು ಸರ್ವ 16 ಕಲ ಸಂಪನ್ನಾತ್ಮ, ಸರ್ವ ಗುಣಗಳಲ್ಲಿ ಸಂಪನ್ನಾತ್ಮ. ನಾನು ಗುಣಗ್ರಾಹಿ, ನಾನು ಪ್ರಾಮಾಣಿಕಾತ್ಮ, ನಂಬಿಗಸ್ತಾತ್ಮ, ನಾನು ಆಜ್ಞಾಕಾರಿ ಆತ್ಮ, ನಾನು ಪವಿತ್ರ ದಿವ್ಯ ಆತ್ಮ ಎಂದು ಎಲ್ಲರನ್ನ ಗೌರವಿಸುವನು, ನಾನು ಸರ್ವರ ಉಪಕಾರಿ, ನಾನು ಶುಭ ಭಾವನೆ ಉಳ್ಳವನಾಗಿದ್ದೀನಿ, ನಾನು ಶ್ರೇಷ್ಠವಂತ ಪರಿವಾರವನ್ನ ಪಡ್ಕೊಂಡವನು, ನಾನು ಪುಣ್ಯ ಕಾರ್ಯ ಮಾಡುವ ಬ್ರಾಹ್ಮಣ. ಇವತ್ತಿನ ದಿನ ನಾನಾತ್ಮ ಭಗವಂತನ ಜೊತೆ ಪಾತ್ರ ಮಾಡುವವರು. ನಮ್ಮ ಪರಿವಾರ ಭಗವಂತನ ಜೊತೆಗೆ ಪಾತ್ರ ಮಾಡುವಂತ ಪರಿವಾರದ ಜೊತೆಗಿದ್ದೀನಿ. ನೀವು ಒಂದು ಸಮಾನದ ಮಾಲೆಯನ್ನ ನೆನಪು ಮಾಡ್ಕೊಳ್ಳಿ. ಕಿತ್ತನೆ ಬಡಿ ಹೈ, ಒಂದೊಂದು ಮಾಲೆಯ ಮಣಿ ಗಿಂತೆ ಜಾವು ಅಂದ್ರೆ ಏನರ್ಥ? ಒಂದೊಂದೇ ಸಮಾನವನ್ನ ಲೆಕ್ಕ ಮಾಡ್ತಾ ಹೋಗ್ರಿ, ನಶೆ ಮೇ ಲವ್ಲೀನ್ ಹೋ ಜಾವು. ಒಂದೊಂದೇ ಸಮಾನ, ಒಂದೊಂದೇ ಮಣಿ ಸ್ಮೃತಿ ಮಾಡ್ತಾ ಲವ್ಲೀನ ಆಗಿಬಿಡಿ. ಹಾಗಾದ್ರೆ ಸಮಾನ ಅಂದ್ರೆ ಏನು? ಸಮಾನ ಅಂದ್ರೆ ಅರ್ಥ ಟೈಟಲ್ಸ್, ಸಮಾನ ಅಂದ್ರೆ ಅರ್ಥ ಬಿರುದುಗಳು. ಸ್ವಯಂ ಬಾಪ್ತಾದ ದ್ವಾರ ಮಿಲೇಹಿ, ಸ್ವಯಂ ಬಾಪ್ತಾದರವರಿಂದ ದೊರೆತಿರುವ ಬಿರುದುಗಳು. ನೆಕ್ಸ್ಟ್ ಪಾಯಿಂಟ್ ಬರೀರಿ, ಸಮಾನದ ವಿಶೇಷತೆ ಬಾಪ್ತಾದರವರಿಂದ ದೊರೆತಿರುವ ಬಿರುದುಗಳು. ನೆಕ್ಸ್ಟ್ ಬಾಬಾ ತಿಳಿಸ್ತಿದ್ದಾರೆ, ನನಗೇನು ಸಮಾನ ಪ್ರಾಪ್ತಿಯಾಗಿದೆ, ಈ ಸಮಾನದ ನಶೆಯಲ್ಲಿ ನಾನಿದ್ದಾಗ
ಕೋಯಿ ಅಥಾರಿಟಿ ನಹಿ ಜೋ ಹಿಲಾ ಸಕೆ, ನನ್ನನ್ನ ಅಲುಗಾಡಿಸ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಬಾಬಾ ತಿಳಿಸ್ತಾರೆ, ಯಾಕೆಂದ್ರೆ ಆಲ್ಮೈಟಿ ಅಥಾರಿಟಿಯ ಮೂಲಕ ಪ್ರಾಪ್ತಿಯಾಗಿದೆ ನನಗೆ ಸಮಾನ. ಆಲ್ಮೈಟಿ ಅಥಾರಿಟಿ ಶಿವಬಾಬಾ ನನಗೆ ಬಿರುದು ಕೊಟ್ಟಾರೆ. ನಾನು ಆ ಬಿರುದುವಿನ ನೆನಪು ಮಾಡ್ತಾ ಸ್ಮೃತಿ ಮಾಡ್ತಾ ಆ ಸ್ವರೂಪದಲ್ಲಿ ಇದ್ದು ಲವ್ಲೀನ್ ಆಗ್ತಾ ಇದ್ರೆ ಯಾರಿಗೂ ನನ್ನನ್ನ ಅಲುಗಾಡಿಸ್ಲಿಕ್ಕೆ ಅಥಾರಿಟಿ ಇಲ್ಲ. ಇದು ಇಷ್ಟು ಸಮಾನದ ಇಂಪಾರ್ಟೆನ್ಸ್. ಏನೇನ್ ನೆನಪು ಮಾಡ್ಕೊಂಡ್ರೆ, ನಮಗೆ ಬಾಬಾ ಕೊಟ್ಟ ಇವತ್ತು ನಮ್ಮನ್ನ ನೋಡ್ತಾ ಇರುವುದೇ ಸಮಾನ ದಾರಿಯಾಗಿ. ನಮಗೆ ಸಿಕ್ಕಿರೋ ಸಮಾನ ಇಡೀ ಕಲ್ಪದಲ್ಲಿ ಯಾರಿಗೂ ಸಹಿತ ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ. ಇದು ಬಡ ಸಮಾನ್. ಈ ಸಮಾನದ ನಶೆನೂ ಅಷ್ಟೇ ಶ್ರೇಷ್ಠ. ಸಮಾನದ ಮಾಲೆಯನ್ನ ನೆನಪು ಮಾಡ್ಕೊಳ್ಳಿ. ಸಮಾನದ ಮಾಲೆಯ ಒಂದೊಂದು ಸಮಾನವನ್ನು ನೆನಪು ಮಾಡ್ತಾ ನಶೆಯಲ್ಲಿ ಲವ್ಲೀನಾಗ್ರಿ. ಸಮಾನ ಅಂತಂದ್ರೆ ಬಿರುದುಗಳು ಬಾಬನಿಂದ ಸಿಕ್ಕಿದಂತ ಬಿರುದು. ಸರ್ವಶಕ್ತಿವಂತ ಬಾಬಾ, ಆಲ್ಮೈಟಿ ಅಥಾರಿಟಿ ಬಾಬನಿಂದ ಸಿಕ್ಕಿದಂತ ಅಥಾರಿಟಿಯಲ್ಲಿ ಸಿಕ್ಕಿದಂತ ಸಮಾನದಲ್ಲಿ ನಾನಿರ್ತೀನಿ ಅಂದ್ರೆ ಆ ನಶೆಯನ್ನ ಅಲುಗಾಡಿಸ್ಲಿಕ್ಕೆ ಯಾರಿಗೂ ಅಥಾರಿಟಿ ಇಲ್ಲ. तो बाप दादा ने आज अमृत वेले सारे विश्व के सर्व बच्चों के तरफ चक्कर लगाते देखा. अमृत ವೇಳೆ ಬಾಬಾ ಇವತ್ತೆಲ್ಲ ಕಡೆ चक्कर हाकता बंदारा, नोड़ता हर एक बच्चे की स्मृति में कितने समानों की माला पड़ी हुई है. ಪ್ರತಿ ಒಂದು ಮಕ್ಕಳ ಸ್ಮೃತಿಯಲ್ಲಿ ಎಷ್ಟರ ಮಟ್ಟಿಗೆ ಸಮಾನದ ಮಾಲೆ ಹಾಕಲ್ಪಟ್ಟಿದೆ. ಸ್ಮೃತಿಯಲ್ಲಿ ಎಷ್ಟು ಸಮಾನದ ಮಾಲೆ ಇದೆ. ಮಾಲಾ ಕೋ ಧಾರಣ ಕರ್ನಾ ಅಂದ್ರೆ ಅರ್ಥ ಸ್ಮೃತಿ ದ್ವಾರ ಉಸಿ ಸ್ಥಿತಿ ಮೇ ಸ್ಥಿತ ರಹನ. ಬಾಬಾ ಹೇಳ್ತಾರೆ, ಸಮಾನದ ಮಾಲೆಯನ್ನು ಧಾರಣೆ ಮಾಡೋದು ಅಂದ್ರೆ ಅರ್ಥ ಸ್ಮೃತಿಯ ಮೂಲಕ ಸ್ಥಿತಿಯಲ್ಲಿ ಸ್ಥಿತ ಆಗುವುದು. ಸ್ಮೃತಿಯ ಮೂಲಕ ಸ್ಥಿತಿಯಲ್ಲಿ ಸ್ಥಿತ ಆಗುವುದು. ಸ್ಮೃತಿಯಂತೆ ಸ್ಥಿತಿ. तो अपने को ಚೆಕ್ ಕರೋ. ಸ್ಮೃತಿಯಲ್ಲಿ ಸಮಾನ ಇದ್ದಾಗ ಸ್ಥಿತಿನೂ ಸಹ ಅದೇ ರೀತಿ ಇರ್ತದೆ. ಹೀಗೆ ಚೆಕ್ ಮಾಡ್ಕೊಳ್ಳಿ. ಸ್ಮೃತಿ ಕಿ ಸ್ಥಿತಿ ಕಹಾ ತಕ್ रहती है. ಸ್ಮೃತಿಯಂತೆ ಸ್ಥಿತಿ ಎಷ್ಟು ಮಟ್ಟಿಗೆ ಇರ್ತದೆ ಚೆಕ್ ಮಾಡ್ಕೊಳ್ಳಿ. बाप दादा देख रहे थे समान का निश्चय और उसका रूहानी नशा दोनों का बैलेंस कितना रहता है. ಸಮಾನದ ನಿಶ್ಚಯ ಮತ್ತು ಸಮಾನದ ಆತ್ಮಿಕ ನಶೆ ಇದು ಎಷ್ಟರ ಮಟ್ಟಿಗೆ ಸಮದೂಗ್ತಾ ಇದೆ, ಬ್ಯಾಲೆನ್ಸ್ ಇದೆ ನೋಡ್ಕೊಳ್ಳಿ. ಸಮಾನದ ನಿಶ್ಚಯ ಮತ್ತೆ ಸಮಾನದ ಆತ್ಮಿಕ ನಶೆ ಎಷ್ಟರ ಮಟ್ಟಿಗೆ ಸಮತೋಲನ ಇದೆ, ಬ್ಯಾಲೆನ್ಸ್ ಇದೆ. ಈಗ ನಿಶ್ಚಯ ಅಂದ್ರೇನು? ಸಮಾನದ ಬಗ್ಗೆ ನಿಶ್ಚಯ ಅಂದ್ರೆ ಅರ್ಥ ನಾಲೆಜ್ ಫುಲ್ ಬನನ, ಜ್ಞಾನ ಪೂರ್ಣರಾಗುವುದೇ ಸಮಾನದ ಮೇಲೆ ನಿಶ್ಚಯ. ಸಮಾನದ ಆತ್ಮಿಕ ನಶೆ ಅಂದ್ರೇನು? ಸಮಾನದ ಆತ್ಮಿಕ ನಶೆ ಅಂದ್ರೆ ಪವರ್ಫುಲ್ ಬನನ. ಸಮಾನದ ನಿಶ್ಚಯ ಅಂದ್ರೆ ನಾಲೆಜ್ಫುಲ್. ಸಮಾನವನ್ನ ಧರಿಸಿ ಆತ್ಮಿಕ ನಶೆ ಇರ್ತದಲ್ಲ ಅಂದ್ರೆ ಅರ್ಥ ಪವರ್ಫುಲ್ बनना. तो नॉलेजफुल में भी दो प्रकार के देखे. ಈ ನಾಲೆಜ್ಫುಲ್ಲಿನಲ್ಲಿ ಎರಡು ಪ್ರಕಾರದವರು. ಯಾರು ನಾಲೆಜ್ಫುಲ್? ಸಮಾನದ ಬಗ್ಗೆ ನಿಶ್ಚಯ ಅಂತಂದ್ರೆ ನಾಲೆಜ್ಫುಲ್. ಆ ನಿಶ್ಚಯದಲ್ಲಿ ಆ ನಾಲೆಜ್ಫುಲ್ಲಿನಲ್ಲಿ ಎರಡು ಪ್ರಕಾರದವರು. एक है नॉलेजफुल, दूसरा है नॉलेजेबल. ನಾಲೆಜೇಬಲ್ ಅಂದ್ರೆ ಜ್ಞಾನ ಸ್ವರೂಪರು.
तो अपने से पूछो मैं कौन? ನಾನು ಜ್ಞಾನ ಸ್ವರೂಪನ ಅಥವಾ ಜ್ಞಾನ ಪೂರ್ಣನೋ? ತಮ್ಮನ್ನು ತಾವೇ ಚೆಕ್ ಮಾಡ್ಕೊಳ್ಳಿ. बाप दादा जानते हैं कि बच्चों का लक्ष्य बहुत ऊंचा है. लक्ष्य ऊंचा है. क्या ऊंचा? सभी कहते हैं लक्ष्य क्या है? ऊंचा लक्ष्य बाप समान बनेंगे. ಎಲ್ಲರ ಲಕ್ಷ್ಯ ಏನು? बाप समान बनेंगे. जो जैसे बाप ऊंची थी ऊंचा है, बाप समान बनने का लक्ष्य भी कितना ऊंचा है. बाबा श्रेष्ठ अति ಶ್ರೇಷ್ಠ. ತಂದೆಯ ಸಮಾನ ಆಗ್ಬೇಕನ್ನುವಂತ ಲಕ್ಷ್ಯನು ಎಷ್ಟು ಶ್ರೇಷ್ಠ. तो लक्ष्य को देख बाप दादा बहुत खुश होते हैं. वाह, ಎಂತ ಶ್ರೇಷ್ಠ ಲಕ್ಷ್ಯ ಇಟ್ಕೊಂಡಿದ್ದಾರೆ ಮಕ್ಕಳು. ತಾವೆಲ್ಲ ಇಟ್ಕೊಂಡ ಲಕ್ಷ್ಯ ನೋಡಿ ಬಾಬನಿಗೆ ಬಹಳ ಖುಷಿಯಾಗಿದೆ. ಲೇಕಿನ್ ಲೇಕಿನ್ बताइए क्या? ಹೇಳ लेकिन क्या? वो टीचर्स डबल फॉरनर्स सुनेंगे. ಹೇಳ टीचर्स लेकिन ಹೇಳ समझ तो गए होंगे ना. ಬಹುಶಃ ನಾನು ಏನು ಹೇಳ್ತೇನೆ ಅಂತ ನಿಮ್ಗೆ ಗೊತ್ತಾಗಿರ್ಬೇಕಲ್ಲ. ಲಕ್ಷ್ಯ ಏನು? ಬಾಪ್ ಸಮಾನ್. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಮಕ್ಕಳು ಇಟ್ಕೊಂಡಂತ ಲಕ್ಷ್ಯನೂ ಶ್ರೇಷ್ಠ. ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಆದರೆ ಏನಂತ ಹೇಳ ಬಾಬಾ ಹೇಳ್ತಿದ್ದಾರೆ, ಬಾಪ್ ದಾದಾ लक्ष्य और लक्षण समान चाहते हैं. ಲಕ್ಷ್ಯ ಮತ್ತು ಲಕ್ಷಣ ಸಮಾನ ಇರಬೇಕನ್ನೋದನ್ನ ಬಾಬಾ ಬಯಸ್ತಾ ಇದ್ದಾರೆ. ಲಕ್ಷ್ಯ ಏನು? ತಂದೆಯ ಸಮಾನ ಆಗಬೇಕು. ಅದಕ್ಕೆ ತಕ್ಕಂತೆ ಲಕ್ಷಣನು ಸಹ ಇರಬೇಕು. ಅದನ್ನ ಬಾಬಾ ಬಯಸ್ತಿದ್ದಾರೆ. ಅಭಿ ಅಪನೆ ಸೆ ಪೂಛೋ ಲಕ್ಷ್ಯ और लक्षण अर्थात प्रैक्टिकल ಸ್ಥಿತಿ ಸಮಾನ है. ಶ್ರೇಷ್ಠವಾದ ಲಕ್ಷ್ಯ ಇಟ್ಕೊಂಡಿದ್ದೀವಿ ತಂದೆ ಸಮಾನ ಆಗ್ಬೇಕು ಅಂತ. प्रैक्टिकल स्थिति आ रीति इदिया? क्योंकि लक्ष्य और लक्षण का समान होना यही बाप समान बनना. ಲಕ್ಷ್ಯಕ್ಕೆ ತಕ್ಕಂತೆ ಲಕ್ಷಣವನ್ನು ಧರಿಸಿದರೆ ಬಾಪ್ ಸಮಾನ್ ಆದಂತೆ. ಸಮಯ ಪ್ರಮಾಣ ಇಸ್ ಸಮಾನತಾಕ್ಕೂ ಸಮೀಪ ಲಾವೋ. ಸಮಯಾನುಸಾರ ಈ ಸಮಾನತೆಯನ್ನು ಸಮೀಪಕ್ಕೆ ತನ್ನಿ. ಬಾಬಾ ನೋಡಿ, ಬಾಬಾ ಕ್ಯಾ ಚಾಹತೆ ಹಿ ಕ್ಯಾ ಚಾಹತೆ ಹಿ ಅಂತ ನಡು ನಡು ಹೇಳ್ತಾ ಇರ್ತಾರಲ್ವಾ. ತಂದೆ ಮಕ್ಕಳಿಂದ ಬಯಸ್ತಿದ್ದಾರೆ. ಏನ್ ಬಯಸ್ತಿದ್ದಾರೆ? ಕ್ಯಾ ಚಾಹತೆ ಹಿ ಬಾಬಾ? लक्ष्य और लक्षण समान इट्कोಬೇಕಂತ चाहते हैं. वर्तमान समय बाप दादा बच्चों की एक बात देख नहीं सकते. ಮಕ್ಕಳು ಹೇಗಿರ್ಬೇಕು ಅಂತ ಬಯಸ್ತಾರೆ. ಏನ್ ಮಾಡಬೇಕು ಅನ್ನೋದನ್ನ ತಿಳಿಸ್ತಾರೆ. ಸಮಾನದಾರಿ ಮಕ್ಕಳನ್ನ ನೋಡ್ತಾರೆ. ಆದರೆ ಒಂದು ಮಾತು ಮಾತ್ರ ನೋಡ್ಲಿಕ್ಕೆ ಇಷ್ಟ ಆಗುದಿಲ್ಲ. ಏಕ ಬಾತ್ ಬಾಬಾ ದೇಖ್ ನಹೀ ಸಕ್ತೆ. ಏನಿರ್ಬೋದು? कई बच्चे भिन्न भिन्न प्रकार की बाप समान बनने की मेहनत करते हैं. ಕೆಲವು ಮಕ್ಕಳು ಭಿನ್ನ ಭಿನ್ನ ಪ್ರಕಾರದಲ್ಲಿ ಬಾಪ್ ಸಮಾನ ಆಗ್ಬೇಕಂತ ಪರಿಶ್ರಮ ಪಡ್ತಿದ್ದಾರೆ. बाप समान ಆಗ್ಬೇಕಂತ ಪರಿಶ್ರಮ. बाप की मोहब्बत के आगे मेहनत करने की आवश्यकता ही नहीं. ಬಾಬನ್ ಜೊತೆಗೆ ಅಷ್ಟು ಪ್ರೀತಿ 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 ಇದೆ ಅಂತ ಅಂದ್ಮೇಲೆ ಪರಿಶ್ರಮ ಪಡೋ ಅವಶ್ಯಕತೆ ಇಲ್ಲಲ್ಲ. ನನ್ನ ತಂದೆ ಸಮಾನ ಆಗ್ಬೇಕು ಅಂತ ಒಂದು ಮೂಲೆಯಲ್ಲಿ ಕುತ್ಕೊಳ್ಳೋದು, ಸಮಾನ ಪ್ರಾಕ್ಟೀಸ್ ಮಾಡೋದು, ಮತ್ತೊಂದು ಮಾಡೋದು, ಬರೆಯುವುದು, ಅದ ಪರಿಶ್ರಮ ಪಡ್ತೀರಾ? ನನ್ನ ಜೊತೆಗೆ ಪ್ರೀತಿ ಇದೆ ಅಂತಂದ್ರೆ ಪರಿಶ್ರಮದ ಅವಶ್ಯಕತೆ ಏನಿದೆ? ಜಹಾ ಮೊಹಬ್ಬತ್ ಹೈ ವಹಾ ಮೆಹನತ್ ನಹೀ. ಬಹಳ ಕಷ್ಟ ಪಡ್ಕೊಂಡು ಪರಿಶ್ರಮ ಪಡ್ಕೊಂಡು ಟೆನ್ಷನ್ ಮಾಡ್ಕೊಂಡು
ನನ್ನ ತಂದೆ ಸಮಾನ ಆಗ್ಬೇಕು, ತಂದೆ ಸಮಾನ ಆಗ್ಬೇಕು. ಬಾಬಾ ಇದನ್ನು ನೋಡ್ಲಿಕ್ಕೆ ಇಷ್ಟಪಡಂಗಿಲ್ಲ. ನನ್ನ ಮೇಲೆ ಅಷ್ಟು ಪ್ರೀತಿ ಇದೆ ಅಂತಂದ್ರೆ ಪರಿಶ್ರಮ ಪಡೋ ಅವಶ್ಯಕತೆ ಇಲ್ಲ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಪರಿಶ್ರಮ ಇಲ್ಲ. ಜಪ ಉಲ್ಟಾ ನಶಾ. ಅವ್ರು ಯಾಕೆ ಪರಿಶ್ರಮ ಅಂದ್ರೆ ಉಲ್ಟಾ ನಶಾ. देह अभिमान का नेचर बन गई. देहाभिमान का नेचर ನ್ಯಾಚುರಲ್ बन गया. ದೇಹಾಭಿಮಾನದ ನೇಚರ್ ನ್ಯಾಚುರಲ್ ಆಗಿಬಿಟ್ಟಿದೆ. क्या देहाभिमान में आने में पुरुषार्थ करना पड़ता? ದೇಹಾಭಿಮಾನದಲ್ಲಿ ಬರ್ಲಿಕ್ಕೆ ಪುರುಷಾರ್ಥ ಬೇಕಾ? ದೇಹಾಭಿಮಾನದಲ್ಲಿ ಬರ್ಲಿಕ್ಕೆ ಪುರುಷಾರ್ಥ ಬೇಕಾ? 63 ಜನ್ಮ ಪುರುಷಾರ್ಥ ಕಿಯಾ? ದೇಹಾಭಿಮಾನದಲ್ಲಿ ಬಂದೇವಲ್ಲ 63 ಜನ್ಮ, ಏನಾರು ಪುರುಷಾರ್ಥ ಮಾಡಿದೀರಾ? ನೇಚರ್ ಬನ್ ಗಯಿ, ನ್ಯಾಚುರಲ್ ಬನ್ ಗಯ. ದೇಹಾಭಿಮಾನ ನೇಚರ್ ಆಗ್ಬಿಡ್ತು, ನ್ಯಾಚುರಲ್ ಆಗ್ಬಿಡ್ತು, ಸಹಜ ಆಯ್ತು. तो अभी भी ಸತ್ಯತ್ರೇತ ಮುಗ್ದ ನಂತರ ದೇಹಾಭಿಮಾನದ ನ್ಯಾಚುರಲ್ ಆಗ್ಬಿಡ್ತು. ಈಗಲೂ ಮೆಹನತ್ ಯಾಕೆ ಮಾಡ್ತೀರಿ? ತಂದೆ ಸಮಾನಗಳಿಗೆ ಮೆಹನತ್ ಯಾಕೆ ಮಾಡ್ತೀರಿ? जो अभी भी कभी कभी यही कहते हो, देही के बजाय देह में आ जाते हैं. ಈಗ ಬಾಬಾ अपने को ಆತ್ಮ समझो ಅಂದರು, ಮುಗಿತಪ್ಪ. ಈ ದೇಹಿ ಅಂತ ತಿಳ್ಕೊಳ್ಳೋ ಬದಲು ಕೆಲವೊಮ್ಮೆ ದೇಹ ಇದರ ನೆನಪಲ್ಲಿ ಬಂದ್ಬಿಡ್ತಾರೆ. ದೇಹ ಅಭಿಮಾನ ನ್ಯಾಚುರಲ್ ರಹಾ ವೈಸೆ ಅಭಿ. ದೇಹದ ಅಭಿಮಾನದಲ್ಲಿ ಬರೋದು ಅದು ನೇಚರ್, ಅದು ನ್ಯಾಚುರಲ್. ಅದೇ ರೀತಿ ದೇಹಿ ಅಭಿಮಾನಿ ಸ್ಥಿತಿ भी ನ್ಯಾಚುರಲ್ नेचर बदलना मुश्किल होती है अल्वा. नेचर बदलागुದು ಏನಿದೆ ಬಹಳ ಕಷ್ಟ. अभी भी कभी कभी कहते हो ना, मेरा भाव नहीं है, नेचर है. ನಂಗೆ ಹಾಗಿರ್ಬೇಕಂತಿಲ್ಲ, ಆದ್ರೆ ನನ್ನ ನೇಚರೇ ಹಾಗೆ. उस नेचर को नेचुरल बनाया और बाप समान नेचर को नेचुरल नहीं बना सकते. ಆ ದೇಹ ಅಭಿಮಾನದಲ್ಲಿರುವಂತ ನೇಚರ್ ನ್ಯಾಚುರಲ್ ಮಾಡ್ಕೊಂಡಾರೆ. ಈಗ ತಂದೆಯ ಸಮಾನ ಆಗುವಂತ ನೇಚರ್ ನ್ಯಾಚುರಲ್ ಮಾಡ್ಕೊಳ್ಳಿ ಅಲ್ಲ. ಇಲ್ಲಿ ಯಾಕೆ ಮತ್ತೆ ದೇಹ ಅಭಿಮಾನ? ಈ ನೇಚರ್ ಅನ್ನ ನ್ಯಾಚುರಲ್ ಮಾಡ್ಕೊಳ್ಳಿ. ಹೇಳಿ, ಆತ್ಮಾಭಿಮಾನದ ನೇಚರ್ ಏನು? ಉಲ್ಟಾ ನೇಚರ್ಗೆ ವಶ हो जाते. उल्टा नेचर के वश ಆಗ್ಬಿಡ್ತೀವಿ ನಾವು. यथार्थ नेचर बाप समान बनने की इसमें मेहनत क्यों? ಆ ಉಲ್ಟಾ ನೇಚರ್ ಅಲ್ಲಿ ಹೋಗುದು ನ್ಯಾಚುರಲ್ ನಮ್ಗೆ. ಹಾಗಾದ್ರೆ ತಂದೆ ಸಮಾನ ಆಗುವ ನೇಚರ್ ಅಲ್ಲಿ ಪರಿಶ್ರಮ ಯಾಕೆ? तो बाप दादा अभी सभी बच्चों की देही अभिमानी रहने की ನ್ಯಾಚುರಲ್ ನೇಚರ್ देखने चाहते. ಆತ್ಮ ಅಭಿಮಾನಿಯಾಗಿರುವ ನ್ಯಾಚುರಲ್ ನೇಚರ್ ಅನ್ನ ಬಾಬಾ ನೋಡ್ಲಿಕ್ಕೆ ಬಯಸ್ತಿದ್ದಾರೆ. ಆತ್ಮ ಅಭಿಮಾನಿಯಾಗಿರುವ ನ್ಯಾಚುರಲ್ ನೇಚರ್ ಅಲ್ಲಿ ಇರ್ಲಿಕ್ಕೆ, ಇದನ್ನ ನೋಡ್ಲಿಕ್ಕೆ ಬಾಬಾ ಬಯಸ್ತಿದ್ದಾರೆ. ಬ್ರಹ್ಮ ಬಾಬಾ को देखा चलते फिरते कोई भी कार्य करते. ಬ್ರಹ್ಮ ಬಾಬಾ ನಡೆಯುವಾಗ, ತಿರುಗುವಾಗ, ಯಾವುದೇ ಕೆಲಸ ಮಾಡುವಾಗ ದೇಹಿ ಅಭಿಮಾನಿ ಸ್ಥಿತಿ ನ್ಯಾಚುರಲ್ ನೇಚರ್ ತಿ. ದೇಹಿ ಅಭಿಮಾನಿ ಸ್ಥಿತಿ ನ್ಯಾಚುರಲ್ ನೇಚರ್ ಆಗಿತ್ತು. ಆತ್ಮಾಭಿಮಾನಿ ಸ್ಥಿತಿ ನ್ಯಾಚುರಲ್ ನೇಚರ್ ಆಗಿತ್ತು. ಯಾರ್ದು? ಬ್ರಹ್ಮ ಬಾಬಾಂದು. ನಮ್ದು ಸಹ ಆತ್ಮಾಭಿಮಾನಿ ಸ್ಥಿತಿ ನ್ಯಾಚುರಲ್ ನೇಚರ್ ಆಗ್ಬೇಕು. ನ್ಯಾಚುರಲ್ ನೇಚರ್ ಮಾಡಿಕೊಂಡ್ರೆ ತಂದೆಯ ಸಮಾನ ನಮ್ಮ ಏನಾಗ್ತದೆ? ನ್ಯಾಚುರಲ್ ನೇಚರ್ ಸ್ಥಿತಿ. ಹೇಗೆ 63 ಜನ್ಮದ ಅದು ಎಷ್ಟು ನ್ಯಾಚುರಲ್ ಆಗಿ ದೇಹ ಅಂತ ತಿಳ್ಕೊಂಡ್ರೆ ದೇಹಾಭಿಮಾನದಲ್ಲಿ ಎಷ್ಟು ನ್ಯಾಚುರಲ್.
ಈಗ ತಂದೆ समान ಆಗಲಿಕ್ಕೆ मेहनत ಯಾಕೆ? बाप की मोहब्बत के आगे मेहनत करने की आवश्यकता ही नहीं। जहाँ मोहब्बत है वहाँ मेहनत नहीं। बाप दादा ने समाचार सुना। आजकल विशेष दादियां यह रूहान करती है। बाप दादा समाಚಾರ ಕೇಳ್ತಿದ್ದಾರೆ। ಇವತ್ತು ದಾದಿಯರೆಲ್ಲ ರೂಹಾನ್ ಮಾಡ್ತಿದ್ರಂತೆ। ಯಾವುದರ ಬಗ್ಗೆ? ಫರಿಶ್ತಾ ಅವಸ್ಥಾ, कर्मातीत अवस्था, बाप समान अवस्था ನ್ಯಾಚುರಲ್ कैसे बने। ದಾದಿಯವರೆಲ್ಲ ಸೇರಿ ಇವತ್ತು ಆತ್ಮಿಕ ಸಂಭಾಷಣೆ ಮಾಡೋದನ್ನ ಬಾಬಾ ನೋಡ್ತಾ ಇದ್ದಾರೆ। ಯಾವ ಸಬ್ಜೆಕ್ಟ್? ಫರಿಶ್ತಾ ಸ್ವರೂಪ, ಕರ್ಮಾತೀತ ಅವಸ್ಥೆ, ನಂತರ ಬಾಪ್ ಸಮಾನ್ ಅವಸ್ಥೆ, ನ್ಯಾಚುರಲ್ ಹೇಗೆ ಮಾಡ್ಕೊಳ್ಳೋದು। नेचर बन जाए यह रूरान करते होना, ಇದು ನಮ್ಮ ನೇಚರ್ ಆಗಬೇಕು। ಫರಿಶ್ತಾ ಸ್ಥಿತಿಯಲ್ಲಿರುವುದು, ಕರ್ಮಾತೀತ ಸ್ಥಿತಿ, ತಂದೆ ಸಮಾನ ಸ್ಥಿತಿ, ಇದು ನ್ಯಾಚುರಲ್ ಮತ್ತೆ ನೇಚರ್। दादी को भी यही बार बार आता है, फरिश्ता बन जाए, कर्मातीत बन जाए, बाप प्रत्यक्ष हो जाए। दादिಗೆ ಕೆಲವೊಮ್ಮೆ ಫೀಲ್ ಆಗ್ತದಂತೆ, ಫರಿಶ್ತಾ ಆಗಿಬಿಡಬೇಕು, कर्मातीत ಆಗಿಬಿಡಬೇಕು, बाबा प्रत्यक्ष ಆಗಿಬಿಡಬೇಕು। तो फरिश्ता बनना, निराकारी कर्मातीत अवस्था बनने का विशेष साधन क्या है? ಹಾಗಾದರೆ ಫರಿಶ್ತಾ ಆಗಲಿಕ್ಕೆ ಸಾಧನೆ ಯಾವುದು? ಕರ್ಮಾತೀತ ಅವಸ್ಥೆಯನ್ನ ಪಡೆಯುವ ಸಾಧನೆ ಯಾವುದು? ಫರಿಶ್ತಾ ಕರ್ಮಾತೀತ ಅವಸ್ಥೆ ಪಡೆಯುವ ಸಾಧನೆ ಯಾವುದು? ಫರಿಶ್ತಾ ದೇವು ಕರ್ಮಾತೀತ ಆದೇವು ಅಂದ್ರೆ ಬಾಪ್ ಸಮಾನ। ಇದಕ್ಕೇನ್ ಸಾಧನ? ನಿರಹಂಕಾರಿ ಬನನ ಸಾಧನೆ ಯಾವುದು? ನಿರಹಂಕಾರಿಗಳಾಗಿರಿ। निरहंकारी ही निराकारी बन सकता है। ಯಾರು ನಿರಹಂಕಾರಿಯೋ ಅವರು ಸಹಜವಾಗಿ ನಿರಾಕಾರಿ ಆಗ್ತಾರೆ। ಆದ್ರಿಂದ ಬಾಪನೆ ಬ್ರಹ್ಮ ದ್ವಾರ लास्ट मंत्र निराकारी के साथ ಹೇಳಿ, ಬ್ರಹ್ಮರವರ ಮೂಲಕ ಶುಭಾಬ ಕೊಟ್ಟ ಲಾಸ್ಟ್ ಮಂತ್ರ ಯಾವುದು? ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಭವ। ಲಾಸ್ಟ್ ಮಂತ್ರ निराकारिय ಜೊತೆ ಜೊತೆಗೆ निरहंकारी कहा। सिर्फ अपने देह या दूसरे की देह में फंसना, इसको ही देह अहंकार, देहभान नहीं कहा जाता। ಕೇವಲ ದೇಹ ಜೊತೆಗೆ ದೇಹದಾರಿಗಳ ಜೊತೆಗೆ ಸಿಕ್ಕಾಕೊಳ್ಳೋದು, ಇಷ್ಟೇ ದೇಹ ಅಹಂಕಾರ, ದೇಹಭಾನ್ ಅಲ್ಲ। अपनी देह दूसरे की देह में फंसना, ನನ್ನ ದೇಹದಲ್ಲಿ ಮತ್ತೆ ಬೇರೆಯವರ ದೇಹದಲ್ಲಿ ಸಿಕ್ಕಾಕೊಳ್ಳೋದು, ಇದಕ್ಕೆ ಮಾತ್ರ ದೇಹಾಂಕಾರ, ದೇಹಾಭಿಮಾನ ಕರೆಯಲಾಗುವುದಿಲ್ಲ। देह अहंकार भी है, देहभान भी है। अपनी देह या दूसरे की देह के बान में आना, लगाव में रहना, उसमें तो मेजॉरिटी पास है। ಭಾವತ್ ತಿಳಿಸ್ತಿದ್ದಾರೆ, ಈ ದೇಹ ಅಥವಾ ಮತ್ತೊಬ್ಬರ ದೇಹದ ಭಾವನೆಯಲ್ಲಿ ಬರೋದು, ಲಗಾವಲ್ಲಿ ಬರೋದು, ಎಳೆತ ಸೆಳೆತದಲ್ಲಿ ಬರೋದು, ಇದರಲ್ಲಿ ಎಲ್ಲರೂ ಪಾಸ್। ಹಾಗಾದ್ರೆ ಇಷ್ಟೇನ ಅರ್ಥ? ದೇಹ ಅಹಂಕಾರ, ದೇಹಾಭಿಮಾನ ಅಂದ್ರೆ ಇಷ್ಟೇ ಅರ್ಥನ? ಪಾಸ್ ಇದರಲ್ಲಿ। ಈ ದೇಹದ ಮೇಲೂ ಲಗಾವಿಲ್ಲ, ಯಾವ ದೇಹದಾರಿಗಳ ಮೇಲೂ ನನಗೆ ಲಗಾವಿಲ್ಲ, ನನ್ ಪಾಸ್ ಆಯ್ತಾ, ಮುಗೀತಾ? ಇದರಲ್ಲಿ ಎಲ್ಲರೂ ಪಾಸ್, मेजॉरिटी। जो पुरुषार्थ की लगन में रहते हैं, सच्चे पुरुषार्थी है, वो इस मोटे रूप से परे हैं। ಯಾರು ಸತ್ಯ ಪುರುಷಾರ್ಥಿಗಳಿದ್ದಾರೆ, ಪುರುಷಾರ್ಥದ ಬಗ್ಗೆ ಲಗನ್ ಯಾರಿದೆ, ಅವರು ಇದರಲ್ಲಿ ಪಾಸ್। ಆದರೆ ಮುಗಿತಾ ಅಷ್ಟಕ್ಕೆನಾ? ಆದರೆ ದೇಹಭಾನಕ್ಕೆ सूक्ष्म अनेक रूप है।
ದೇಹ ಭಾವನೆಯ, ದೇಹ ಪ್ರಜ್ಞೆಯ ಸೂಕ್ಷ್ಮತೆಯ ಅನೇಕ ರೂಪ ಇದೆ. ಇಸ್ಕಿ ಲಿಸ್ಟ್ ಆಪಸ್ में निकालना, ಅದರದ್ದು ಲಿಸ್ಟ್ ತೆಗೀರಿ. ಬಾಪ್ದಾದ ಆಜ್ ನಹೀ ಸುನಾತೆ, ನಾನು ಹೇಳಂಗಿಲ್ಲ, ನೀವು ಲಿಸ್ಟ್ ತೆಗೀರಿ. ಆಜ್ ನಹೀ ಬಾಬಾ ಸುನಾತೆ. ಇನ್ನು ದೇಹದ ಬಗ್ಗೆ, ದೇಹದಾರಿಗಳ ಬಗ್ಗೆ ನನಗೆ ಲಗಾವಿಲ್ಲ ಅಂದ ಮಾತ್ರಕ್ಕೆ ಮುಗ್ದಿಲ್ಲ. ಇನ್ನೂ ಅದರದ್ದು ಸೂಕ್ಷ್ಮ ರೂಪ ಬಹಳ ಇದೆ. ಅದನ್ನ ನೀವು ಪರಸ್ಪರ ಕೂತ್ಕೊಂಡು ಡಿಸ್ಕಸ್ ಮಾಡಿ ಲಿಸ್ಟ್ ತೆಗೀರಿ. ನಾನಿವತ್ತು ಹೇಳಂಗಿಲ್ಲ, ಬಾಬಾ ತಿಳಿಸ್ತಿದ್ದಾರೆ. ಆಜ್ ಇತ್ನಾ ಇಶಾರಾ, ಇವತ್ತು ಹೇಳಿದ ಸಾಕು ಡೋಸ್. आज इतना ही इशारा बहुत है. सभी समझदार है, ಎಲ್ಲರೂ ಸಹಿತ ಒಳ್ಳೆ ತಿಳುವಳಿಕೆಯಲ್ಲಿ ಇದ್ದೀರಿ. आप सब जानते हो ना, अगर सभी से पूछेंगे तो सब बहुत होशियारी से सुनाएंगे. ಎಲ್ಲರ ಹತ್ರ ಪ್ರಶ್ನೆ ಕೇಳ್ಬಿಟ್ರೆ ಎಲ್ಲರೂ ಬಹಳ ಜಾಣತನದಿಂದ ಎಲ್ಲ ಉತ್ತರ ಕೊಡ್ತೀರಿ. लेकिन बाप दादा सिर्फ छोटा सा सहज पुरुषार्थ बताते हैं. ಇವತ್ತು ಹೆಚ್ಚಿಗೆ ಬೇಡ, ಒಂದು ಸಣ್ಣ ಸಹಜವಾದ ಪುರುಷಾರ್ಥದ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ಕಿ ಸದಾ ಮನ್ ವಚನ್ ಕರ್ಮ ಸಂಬಂಧ ಸಂಪರ್ಕ, ಸಣ್ಣ ಪುರುಷಾರ್ಥ ಮಾಡಬೇಕು. ಮನಸ್ಸು, ಮಾತು, ಕರ್ಮ, ಸಂಬಂಧ ಸಂಪರ್ಕದಲ್ಲಿ ಈ ಲಾಸ್ಟ್ ಮಂತ್ರ ಇದೆಲ್ಲ 3 ಶಬ್ದದ ಯಾವ್ದದು? निराकारी, निरंकारी, निर्विकारी. सदा याद रखो. मन, वचन, कर्म, संबंध संपर्कದಲ್ಲಿ निराकारी, निर्विकारी, निरहंकारी सदा ನೆನಪಿಟ್ಕೊಳ್ಳಿ. संकल्प करते हो तो चेक करो, महामंत्र संपन्न है. चेक करो, महामंत्र संपन्न है. ಸಂಕಲ್ಪದಲ್ಲಿ ಚೆಕ್ ಮಾಡ್ಕೊಳ್ಳಿ, ಸಂಕಲ್ಪದಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಇದನ್ನ ಸದಾ ನೆನ್ಪಿಡ್ಕೋಬೇಕು. ಮೊದಲು ಸಂಕಲ್ಪವನ್ನ ಚೆಕ್ ಮಾಡ್ಕೊಳ್ಳಿ. ಸಂಕಲ್ಪಕ್ಕೆ ಮಹಾಮಂತ್ರ ಯಾವುದು ಗೊತ್ತಿದೆ ನಿಮಗೆ? ಸಂಕಲ್ಪದಲ್ಲಿ ನಿರಾಕಾರಿ ಸ್ಥಿತಿ, ವಾಚದಲ್ಲಿ ನಿರಹಂಕಾರತೆ, ಕರ್ಮದಲ್ಲಿ ನಿರ್ವಿಕಾರ. ಈಗ ಚೆಕ್ ಮಾಡ್ಕೊಳ್ಳಿ, ಮನಸ್ಸನ್ನ ಚೆಕ್ ಮಾಡ್ಕೊಳ್ಳಿ. ಮಹಾಮಂತ್ರ ನೆನಪಿದೆಯಾ? ನೆಕ್ಸ್ಟ್ ಬೋಲ್, ಮಾತು, कर्म, सब में सिर्फ 3 शब्द याद रखो और समानता करो. यह तो सहज है ना, सारी मुरली नहीं कहते ही याद करो, 3 शब्द याद करो. ಇದು 3 ಶಬ್ದ. यह महामंत्र बरीरी, संकल्प को भी श्रेष्ठ बना देगा. ಈಗ ಮಹಾಮಂತ್ರ ಅಂತೂ ಗೊತ್ತಾಯ್ತಲ್ಲ, ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. ಈಗ ನಮ್ಮ ಮನಸ್ಸಿನಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಇದು ಪ್ರಾಕ್ಟಿಕಲ್ ಇದೆಯಾ ಚೆಕ್ ಮಾಡ್ಕೋಬೇಕು. ಪ್ರಾಕ್ಟಿಕಲ್ ಇರುವುದಂದ್ರೆ ಹೇಗೆ? ಸಂಕಲ್ಪದಲ್ಲಿ महामंत्र श्रेष्ठ बना देगा. ये महामंत्र संकल्प को श्रेष्ठ बना देगा. ಈ ಮಹಾಮಂತ್ರ ನಮ್ಮ ಸಂಕಲ್ಪವನ್ನ ಶ್ರೇಷ್ಠ ಮಾಡ್ತದೆ. ವಾಣಿಯನ್ನೇನ್ ಮಾಡ್ತದೆ? ವಾಣಿಯನ್ನೇನ್ ಮಾಡ್ತದೆ? ನಮ್ಗೆ ಗೊತ್ತಿದೆ ಸಂಕಲ್ಪದಲ್ಲಿ ನಿರಾಕಾರಿ. ಹಾಗಾದ್ರೆ ನಮ್ಮ ಸಂಕಲ್ಪ ಏನಾಗ್ತದೆ? ಇವತ್ತಿನಿಂದ ಶ್ರೇಷ್ಠ ಆಗ್ಬಿಡ್ತದೆ. ಮಾತು ಏನಾಗ್ತದೆ? ಸರಿ, ಮಾತಿನಲ್ಲಿ ನಿರಹಂಕಾರತೆ. ಮಾತು ಏನಾಗ್ತದೆ? ವಾಣಿ ಮೇ ನಿರ್ಮಾಣತ ಲಾಯಗ. ಮಾತಿನಲ್ಲಿ ನಿರ್ಮಾಣತೆ ಬರ್ತದೆ. ಕಳೆದ ಭಾನುವಾರದ ಮುರಳಿಯಲ್ಲಿ ತಾವು ಕೇಳಿದಿರಿ, ನಿರ್ಮಾಣತೆ ಅಂದ್ರೆ ಏನು, ಮಾತಿನಲ್ಲಿ ನಿರ್ಮಾಣತೆ ಅಂದ್ರೆ ಏನು. ಮಧುರ ಮಾತು, ಮೆಲ್ಲಗೆ ಮಾತು, ನಿಧಾನವಾದ ಮಾತು, ತೂಕದ ಮಾತು, ಪ್ರೀತಿಯ ಮಾತು, ಗೌರವದ ಮಾತು,
ಮೌಲ್ಯಯುಕ್ತ ಮಾತು, ಜ್ಞಾನಯುಕ್ತ ಮಾತು, ಇದು ನಿರ್ಮಾಣತೆ. ಮಾತಿನಲ್ಲಿ ನಿರ್ಮಾಣತೆ. कर्म में सेवा भाव लाएगा. ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿಯ ಸ್ಮೃತಿ ಇದ್ರೆ ಸಂಕಲ್ಪ ಶ್ರೇಷ್ಠ ಆಗ್ತದೆ. ಮಾತಿನಲ್ಲಿ ನಿರ್ಮಾಣತೆ, ಕರ್ಮದಲ್ಲಿ ಸೇವಾಭಾವ. ಯಾಕೆಂದ್ರೆ ಯಾವ ಅಹಂಕಾರನೂ ಇಲ್ಲ, ಯಾವ ವಿಕಾರನೂ ಇಲ್ಲ. ಕರ್ಮದಲ್ಲಿ ನಿರ್ವಿಕಾರಿ ಬಂತಂದ್ರೆ ಯಾವ ವಿಕಾರನೂ ಇಲ್ಲ. ಎಲ್ಲ ಕೆಲಸ ಮಾಡ್ಲಿಕ್ಕೂ ಏನು ಸೇವಾಭಾವ. ನೆಕ್ಸ್ಟ್ ಸಂಬಂಧ ಸಂಪರ್ಕವೇ. ಈ 4 ಮಹಾಮಂತ್ರ, 3 ಮಹಾಮಂತ್ರ, 4ರ ಮೇಲೆ ಏನು ಇಫೆಕ್ಟ್ ಆಗ್ತದೆ? ಮನಸ್ಸು, ಮಾತು, ಕರ್ಮ, ಸಂಬಂಧ ಸಂಪರ್ಕ. ಸಂಬಂಧ ಸಂಪರ್ಕದಲ್ಲಿ ಸದಾ ಶುಭ ಭಾವನ ಶ್ರೇಷ್ಠ ಕಾಮನಾಕಿ ವೃತ್ತಿ ಬನಾಯೇಗ. ನಾವು ನಿರ್ವಿಕಾರಿ, ನಿರಹಂಕಾರಿ, ನಿರಾಕಾರಿ ಸ್ಥಿತಿಯಲ್ಲಿದ್ದರೆ ನಮ್ಮ ಕರ್ಮ ಹೆಂಗಿರ್ತದಂದ್ರೆ ಸೇವಾಭಾವ, ಸಂಬಂಧ ಸಂಪರ್ಕ ಎಲ್ಲರ ಜೊತೆಗೆ ಕೂಡುವಾಗ ಶುಭ ಭಾವನೆ, ಶ್ರೇಷ್ಠ ಕಾಮನೆಯ ಆಟಿಟ್ಯೂಡ್. ಶುಭ ಭಾವನೆ ಮತ್ತು ಶ್ರೇಷ್ಠ ಕಾಮನೆಯ ಆಟಿಟ್ಯೂಡ್. ಶುಭೇಚ್ಛೆ, ಶ್ರೇಷ್ಠ ಇಚ್ಛೆ, ಪರಿಶುದ್ಧವಾದ ನಿಸ್ವಾರ್ಥವಾದ ಇಚ್ಛೆ ಇರ್ತದೆ. ಎಲ್ಲರ ಬಗ್ಗೆ ಶುಭ ಕಾಮನೆ, ಶ್ರೇಷ್ಠ ಭಾವನೆಯ ಆಟಿಟ್ಯೂಡ್, ಮನೋವೃತ್ತಿ. ಆಯ್ತಲ್ಲ? ಇದೊಂದು ಸಣ್ಣ ಪುರುಷಾರ್ಥ ಮಾಡ್ಬೇಕು. ಮತ್ತೆ ಬಹಳ ಹೇಳಂಗಿಲ್ಲ ಬಾಬಾ, ಇದೊಂದೇ ಮಾತು ಹೇಳ್ತೀನಿ. ಇನ್ನು ದೇಹ ಬಾನಿದ್ದು ಸೂಕ್ಷ್ಮ ರೂಪ ಬಹಳ ದೊಡ್ಡದಿದೆ, ಅದು ನಾನೇನೀಗ ಹೇಳಿಕ್ಕೂ ಹಂಗಿಲ್ಲ. ಇನ್ನು ಒಂದರಲ್ಲಂತೂ ಪಾಸ್ ಮೆಜಾರಿಟಿ. ಯಾವುದ್ರಲ್ಲಿ? ದೇಹದ ಬಗ್ಗೆ, ಸಂಬಂಧದ ಬಗ್ಗೆ ಏನು ಲಗಾವ್ ಇರಬಾರ್ದಂತಿದೆ ಅಲ್ಲ, ಅದರಲ್ಲಿ ಮೆಜಾರಿಟಿ ಎಲ್ಲರೂ ಪಾಸ್ ಇದ್ದೀರಿ. ಆದರೆ ಒಂದು ಪುರುಷಾರ್ಥ ಮಾಡಿ, ಈ 3 ಮಹಾಮಂತ್ರ ಇದೆ ಅಲ್ಲ, ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ, ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಜೀವನ ಪ್ರಯೋಗಶಾಲೆಯಲ್ಲಿ ಅಳವಡಿಸ್ಕೋಬೇಕು. ಅದನ್ನ ಅಳವಡಿಸಿಕೊಳ್ಳೋದ್ರಿಂದ ಸಂಕಲ್ಪ ಶ್ರೇಷ್ಠ ಆಗ್ತದೆ, ಮಾತಿನಲ್ಲಿ ನಿರ್ಮಾಣತೆ, ಕರ್ಮದಲ್ಲಿ ಸೇವಾಭಾವ, ಸಂಬಂಧ ಸಂಪರ್ಕದಲ್ಲಿ ಶುಭ ಭಾವನೆ, ಶ್ರೇಷ್ಠ कामनेया एटीट्यूड। बाप दादा सेवा का समाचार भी सुनते, सेवा में आजकल भिन्न भिन्न कोर्स कराते हो, ಎಲ್ಲ ಸೇವಾ ಸಮಾಚಾರವನ್ನ ಕೇಳ್ತಿದ್ದಾರೆ ಬಾಬಾ। ಸೇವೆ ಮಾಡುವಾಗ ಭಿನ್ನ ಭಿನ್ನ ಕೋರ್ಸಿನ ಸಮಾಚಾರ ಬಂತು, ಮೊದಲೆಲ್ಲ 7 days ಕೋರ್ಸ್, ಈಗ ಹಂಗಲ್ಲ, ಈಗೇನಿದೆ ಎಲ್ಲ भिन्न भिन्न कोर्स ಕೊಡ್ತೀರಿ। अभी एक कोर्स रह गया है, ಯಾವ್ಯಾವ ಕೋರ್ಸ್ ಕೊಡ್ತೀರಿ? ಭಿನ್ನ ಭಿನ್ನ ಕೋರ್ಸ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇದ್ದು ಕೋರ್ಸು, ವ್ಯಾಲ್ಯೂ ಎಜುಕೇಶನ್ ಇದ್ದು ಕೋರ್ಸು, ಆಂಗರ್ ಮ್ಯಾನೇಜ್ಮೆಂಟ್ ಇದ್ದು ಕೋರ್ಸು, ಆಮೇಲೆ ಸೆಲ್ಫ್ ಮ್ಯಾನೇಜಿಂಗ್ ಲೀಡರ್ಶಿಪ್ ಇದ್ದು ಕೋರ್ಸು, ಮೈಂಡ್ ಮ್ಯಾನೇಜ್ಮೆಂಟು, ಸ್ಲೀಪ್ ಮ್ಯಾನೇಜ್ಮೆಂಟು, ಕಮ್ಯುನಿಕೇಶನ್ ಸ್ಕಿಲ್, ಇವೆಲ್ಲ ಬೇರೆ ಬೇರೆ ಏನಿದೆ ನಮ್ಮ ಹತ್ರ ಕೋರ್ಸ್ ಎಲ್ಲ ಕೊಡ್ತಿದ್ದೀರಿ। ಆಜ್ಕಲ್ ಭಿನ್ನ ಭಿನ್ನ ಕೋರ್ಸ್ ಎಲ್ಲ ಮಾಡ್ತಿದ್ದೀವಿ। ಈಗ ಒಂದು ಕೋರ್ಸ್ ಕೊಡ್ಬೇಕಂತ ಈಗ ಬಾಬಾ ಎಷ್ಟೋ ಒಂದು ಕೋರ್ಸ್ ಕೊಡ್ಲಿಕ್ಕೆ ಕಲಿಸ್ಕೊಡ್ತಿದ್ದಾರೆ। ಯಾವ ಕೋರ್ಸ್? वो है हर आत्मा में जो शक्ति चाहिए वह फोर्स का कोर्स कराना। ಈಗ ಯಾವ ಕೋರ್ಸ್? ಫೋರ್ಸಿನ ಕೋರ್ಸ್। ಯಾವ ಆತ್ಮಗಳಿಗೆ ಯಾವ ಶಕ್ತಿ ಬೇಕೋ ಆ ಫೋರ್ಸ್ ಅನ್ನ ಕೊಡುವ ಕೋರ್ಸ್, ಇದನ್ನು ಕೊಡಿ। ಯಾವ ಆತ್ಮಗಳಿಗೆ ಯಾವ ಶಕ್ತಿ ಬೇಕಾಗಿದೆಯೋ वो कोर्स का फोर्स का कोर्स कराना, ಅಂದ್ರೆ शक्ति बढ़ने का कोर्स। वाणी द्वारा सुनाने का कोर्स नहीं, बड़े ಬಾಯಿಂದ ಹೇಳುವ ಕೋರ್ಸ್ ಅಲ್ಲ, ಶಕ್ತಿ ತುಂಬುವ ಕೋರ್ಸ್।
वाणी के साथ साथ शक्ति भरने का कोर्स भी हो. ಮಾತಿನ ಜೊತೆ ಜೊತೆಗೆ ಬೇರೆಯವರಿಗೆ ಶಕ್ತಿ ತುಂಬುವ ಕೋರ್ಸ್. ಇದಕ್ಕೇನು ಹೆಸರು? ಫೋರ್ಸ್ ಕಾ ಕೋರ್ಸ್. ಜ್ಞಾನ ಕೊಡುವಾಗ ನಿಮ್ಗೇನ್ ಬಂದ್ಬಿಡ್ಬೇಕು? ಶಕ್ತಿ ಬಂದ್ಬಿಡ್ಬೇಕು. ವಾಣಿಯ ಜೊತೆಗೆ ಶಕ್ತಿ ತುಂಬುವ ಕೋರ್ಸ್, जिससे अच्छा अच्छा कहे नहीं, अच्छा बन जाए. ಏನ್ರಿ ಇವತ್ತಿನ ನೀವು ಕೊಟ್ಟ ಕೋರ್ಸ್ ಬಹಳ ಚೆನ್ನಾಗಿತ್ರಿ, ಬಹಳ ಚೆನ್ನಾಗಿತ್ರಿ ಅಲ್ಲ, ಚೆನ್ನಾಗಿ ಆಗಿ ಬಿಡ್ಬೇಕು. ಬಹಳ ಚೆನ್ನಾಗಿತ್ತು ಅಲ್ಲ, ಮತ್ತೇನಾಗ್ಬೇಕು? ಚೆನ್ನಾಗಿ ಆಗಿ ಬಿಡ್ಬೇಕು. यह वर्णन करे कि आज मुझे शक्ति की अंजलि मिली. ಅವ್ರಿಗೆ ಏನು ವರ್ಣನೆ ಮಾಡ್ಬೇಕಂದ್ರೆ ಬಹಳ ಚೆನ್ನಾಗಿತ್ತು ಇವತ್ತಿನ ಕೋರ್ಸ್ ಅಲ್ಲ, ಇವತ್ತು ನನಗೆ ಸಂಪೂರ್ಣ ಶಕ್ತಿ ಬಂತು ನನಗೆ ಅನ್ಬೇಕವ್ರು. पूर्ण शक्ति बनते ನನಗೆ. अंजलि भी अनुभव हो. उस आत्माओं के लिए बहुत है. कोर्स करावो, पहले अपने को करा के फिर कहो. ಮೊದಲು ನಮಗೆ ನಾವೇ ಫೋರ್ಸಿನ ಕೋರ್ಸ್ ಮಾಡಿ ಮತ್ತೆ ಬೇರೆಯವರಿಗೆ ಕಹೋ. तो सुना बाप दादा क्या चाहते हैं? बाप दादा क्या चाहते हैं? ಬರೀ ಜ್ಞಾನ ಕೊಡೋದಲ್ಲ, ನಾವು ಚಂದ ಜ್ಞಾನ ಕೊಟ್ಟುಬಿಟ್ರೆ ಅವರು ಚಲೋ ಇದೆ ಚಲೋ ಇದೆ ಚಲೋ ಇದೆ ಅಷ್ಟೇ ಅಂತಾರೆ. ಜ್ಞಾನ ಕೊಡುವಾಗ ಅವರಿಗೆ ಶಕ್ತಿನೂ ತುಂಬಬೇಕು. ಅವರು ಬರೀ ಚಲೋ ಇದೆ ಅಂತ ಅನ್ನೋದಲ್ಲ, ಅವರಿಗೆ ಚಲನೆ ಆಗಿಬಿಡ್ಬೇಕು, ಅವ್ರಿಗೆ ಶಕ್ತಿ ಬಂದೇ ಬಿಡಬೇಕು. ಇದು ಬಾಪ್ದಾದ ಬಯಸ್ತಿದ್ದಾರೆ. ಲಕ್ಷ್ಯ और लक्षण को समान बना. लक्ष्य ಮತ್ತು ಲಕ್ಷಣವನ್ನ ಸಮಾನ ಮಾಡಿ. लक्ष्य सभी का देख कर बाप दादा बहुत ಖುಷಿ ಹೋಗುತ್ತೆ. ನೀವು ಏನು ಗುರಿ ಇಟ್ಕೊಂಡಿದ್ದೀರಲ್ಲ ಅದನ್ನ ನೋಡಿ ನನಗೆ ಬಹಳ ಖುಷಿಯಾಗಿದೆ ಅಂತಾರೆ ಬಾಬ್. ಯಾವ್ದು ಗುರಿ? ಬಾಪ್ ಸಮಾನ್. ಆ ಬಾಪ್ ಎಂತ ಬಾಪ? ಶ್ರೇಷ್ಠ, ಅತಿ ಶ್ರೇಷ್ಠ ತಂದೆ. ಅವನ್ ಸಮಾನ ಆಗ್ತೀನಿ ಅಂದ್ರೆ ಲಕ್ಷ್ಯ ಎಷ್ಟು ಶ್ರೇಷ್ಠ. ಬಹಳ ಒಳ್ಳೇದು. ನೀವು ಲಕ್ಷ್ಯ ಇಟ್ಕೊಂಡದ್ ನೋಡಿ ಬಹಳ ಖುಷಿಯಾಗಿದೆ. अब सिर्फ समान बनाओ. बाप समान बहुत सहज बन जाएंगे. ಏನೇನ್ ಬಾಬಾ ಪಾಯಿಂಟ್ಸ್ ಹೇಳ್ತಾರೋ ಅದು ನಮ್ಮ ಲೈಫ್ ಅಲ್ಲಿ ಪ್ರಾಕ್ಟಿಕಲ್ ಬಂದ್ರೆ ಆಯ್ತು, ತಂದೆ ಸಮಾನ ಆಗ್ಬಿಡ್ತೀವಿ. ಏನೇನಂದ್ರು ಈಗ ತಂದೆ ಸಮಾಂಗಿಲಿಕ್ಕೆ ಏನೇನ್ ಪಾಯಿಂಟ್ಸ್ ಹೇಳಿದ್ರು ಬಾಬಾ? ಒಂದು ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. ಬ್ರಹ್ಮ ಬಾಬನ ಶರೀರದಲ್ಲಿ ಕೊನೆಗೆ ನುಡಿಸಿದ ಮಾತು, ಬ್ರಹ್ಮ ಬಾಬಾ ದೇಹ ಬಿಡಬೇಕಾದ್ರೆ ಈ ಮೂರು ಸ್ಥಿತಿಯಲ್ಲಿ ಸಂಪನ್ನ ಆಗ್ಬಿಟ್ರು. ಮನಸ್ಸಿನಲ್ಲಿ ನಿರಾಕಾರಿ ಸ್ಥಿತಿ, ವಾಚದಲ್ಲಿ ನಿರಹಂಕಾರಿ, ಕರ್ಮದಲ್ಲಿ ನಿರ್ವಿಕಾರಿ. ಓಕೆ, ಇದು ಸೂಕ್ಷ್ಮ ರೂಪದಲ್ಲಿ ಮಕ್ಕಳಲ್ಲಿ ಇನ್ನೂ ಸ್ವಲ್ಪ ದೇಹಾಭಿಮಾನ ಅಂಶ ಇರೋದ್ರಿಂದ ಅದು ಏನಾಗ್ಬೇಕು? ಹೋಗ್ಬಿಡ್ಬೇಕು. ಅದು ಹೆಂಗಿದೆ ಅಂತ ನೀವೇ ಡಿಸ್ಕಸ್ ಮಾಡ್ರಿ. ಆದ್ರೆ ಪುರುಷಾರ್ಥಕ್ಕೆ ಒಂದು ಟಿಪ್ ಹೇಳ್ಕೊಟ್ಟು ಬಾಬಾ. ಟಿಪ್ಸ್ ಫಾರ್ ಬಾಪ್ ಸಮಾನ, ತಂದೆ ಸಮಾನ ಆಗ್ಲಿಕ್ಕೆ ಒಂದು ಸಣ್ಣ ಯುಕ್ತಿಯನ್ನ ಹೇಳ್ಕೊಡ್ತಾರೆ. ಅದಕ್ಕೆ ಸಂಕಲ್ಪ, ಮಾತು, ಕರ್ಮ, ಸಂಬಂಧ, ಸಂಪರ್ಕದಲ್ಲಿ ಇದು ಮೂರನ್ನ ಅಳವಡಿಸಿಕೊಂಡಾಗ ನಾವು ಏನಾಗ್ತದೆ ಅನ್ನೋದನ್ನೆಲ್ಲ ತಿಳಿಸಿ ಲಾಸ್ಟ್ ಬೇರೆಯವರಿಗೂ ಸಹಿತ ಶಕ್ತಿ ತುಂಬುವ ಕೋರ್ಸ್ ಅನ್ನ ಕೊಡಿ. अच्छा, बाप दादा तो बच्चों को समान से भी ऊंचा, अपने से भी ऊंचा देखते हैं. ಬಾಬಾ ಇವತ್ತು ಸಮಾನಕ್ಕಿಂತಲೂ ಶ್ರೇಷ್ಠ, ತನಗಿಂತಲೂ ಶ್ರೇಷ್ಠ ರೂಪದಲ್ಲಿ ಮಕ್ಕಳನ್ನ ನೋಡ್ತಾ ಇದ್ದಾರೆ. बाप दादा सदा बच्चों को सिर का ताज कहते हैं. ಮಕ್ಕಳೇ, ನೀವು ನನ್ನ ಕಿರೀಟ ಆಗಿದ್ದೀರಿ, ತಲೆಯ ಕಿರೀಟ ಆಗಿದ್ದೀರಿ. तो ताज से
ತಾಜ್ ತೋ ಸಿರ್ ಸೆ ಭಿ ಊಂಚಾ ಹೋತಾ ಹೈ ನಾ. ಕಿರೀಟ ಯಾಕೆ ಅಂದ್ರೆ ತಲೆಗಿಂತಲೂ ಎತ್ತರದಲ್ಲಿರೋದು ಯಾವುದು? ಕಿರೀಟ. ಅದಕ್ಕೆ ನೀವು ನನ್ನ ತಲೆಯ ಕಿರೀಟ, ನನಗಿಂತಲೂ ನೀವು ಶ್ರೇಷ್ಠ, ऊंचा देखते ही बाप दादा टीचर्स सिर के ताज हो. ನೀವು ತಲೆ ಕಿರೀಟ ಆಗಿದ್ದೀರಾ. ಟೀಚರ್ಸ್ಗೆ ಬಾಬಾ ಮುರಳಿ ನುಡಿಸ್ತಾರೆ. देखो कितनी टीचर्स है, ಎಷ್ಟು ಜನ ಟೀಚರ್ಸ್ ಇದ್ದೀರಿ. एक ग्रुप में इतनी टीचर्स तो हर ग्रुप में कितनी टीचर्स होंगे. ಒಂದು ಗ್ರೂಪಿನಲ್ಲೇ ಇಷ್ಟು ಟೀಚರ್ಸ್ ಇದ್ದೀರಿ ಅಂದ್ರೆ ಎಲ್ಲಾ ಗ್ರೂಪಿನ ಟೀಚರ್ಸ್ ಅನ್ನ ಸೇರಿಸಿದ್ರೆ ಎಷ್ಟು ಟೀಚರ್ಸ್ ಆಗ್ಬೋದು? ನೀವೀಗ 3 ಜನ ಟೀಚರ್ಸ್ ಕುಂತೀರಿ ಇಲ್ಲಿ. 100 ಜನ ಕುಂತ್ರೆ ಹೆಂಗಿರ್ಬೋದು? 1000 ಜನ ಕುಂತ್ರೆ ಹೆಂಗಿರ್ಬೋದು? बाबा ಹೇಳ್ತಿದ್ದಾರೆ, टीचर्स ने बाप दादा की एक आश पूरी करने का संकल्प किया है लेकिन सामने नहीं लाया. ಟೀಚರ್ಸ್ ಎಲ್ಲರೂ ಬಾಬನ ಒಂದು ಆಸೆಯನ್ನ ಪೂರ್ಣ ಮಾಡಬೇಕಂತ ಎಲ್ಲರೂ ಸಂಕಲ್ಪ ಮಾಡಿದಿರಿ, ಆದರೆ ಇನ್ನೂ ಅದನ್ನ ಸಾಕಾರಗೊಳಿಸಿಲ್ಲ. जानते हो कौन सी? जानते हो? एक बाप दादा ने तो कहा है कि अभी वारिस की माला बनाओ. वारिस की माला, जनरल माला नहीं. ನೆನಪಾಯ್ತಾ? ಸಾಕಾರ ಮುರಳಿಯಲ್ಲಿ ಬಾಬಾ ಹೇಳಿದ್ದಾರೆ ಅಲ್ಲ, ಮೊನ್ನೆ ಮುರಳಿಯಲ್ಲಿ ಹೇಳಿದ್ದಾರೆ ಬಾಬಾ. ಕನ್ನಡಿಗರಿಗೆ ಮುರಳಿ ನುಡಿಸುವಾಗ ನೀವು ವಾರಿಸ್ ಕ್ವಾಲಿಟಿ ರೆಡಿ ಮಾಡ್ರಿ. ಟೀಚರ್ಸ್ಗೆ ನೆನಪಾಯ್ತಾ? ನೀವು ಸಂಕಲ್ಪ ಮಾಡಿದಿರಿ, ಆದರೆ ಇನ್ನೂ ಅದನ್ನು ಏನ್ ಮಾಡಿಲ್ಲ, ಕಾರ್ಯಗತಗೊಳಿಸಿಲ್ಲ. ಅಭಿ ವಾರಿಸ್ ಕಿ ಮಾಲಾ ಬನಾವು. ಜನರಲ್ ಮಾಲೆ ಅಲ್ಲ, ವಾರಿಸ್ ಕ್ವಾಲಿಟಿಯ ಮಾಲೆಯನ್ನ ತಯಾರು ಮಾಡಿ. ಇದು ಒಂದನೇದು. ಎರಡನೇದು, ಸಂಬಂಧ ಸಂಪರ್ಕ ವಾಲೋಂಕೋ ಮೈಕ್ ಬನಾ. ನಮ್ಮ ಸಂಬಂಧ ಸಂಪರ್ಕದಲ್ಲಿರುವವ್ರನ್ನ ಮೈಕ್ ತಯಾರು ಮಾಡಿ. ಮೊನ್ನೆ ಕನ್ನಡಿಗರು ಮಧುಬನಕ್ಕೆ ಹೋದಾಗ ಬಾಬಾ ವಾರಿಸ್ ಕ್ವಾಲಿಟಿ ಅಂತ ಶಬ್ದ ಬಳಸಿದ್ರು. ಇವತ್ತು ಬಾಬಾ ಹೇಳ್ತಿದ್ದಾರೆ, ವಾರಿಸ್ ಕ್ವಾಲಿಟಿಯ ಆತ್ಮಗಳ ಮಾಲೆಯನ್ನ ತಯಾರು ಮಾಡಿ. ಇನ್ನು ನಮ್ಮ ಸಂಬಂಧ ಸಂಪರ್ಕದಲ್ಲಿದ್ದಾರಲ್ಲ ಅವರನ್ನ ಮೈಕ್ ತಯಾರು ಮಾಡಿ ಸಂದೇಶ ಅವ್ರು ಕೊಡ್ಬೇಕು. ದೊಡ್ಡ ವ್ಯಕ್ತಿ, ಸ್ಥಾನ, ಮಾನ, ಪೊಸಿಷನ್ ಎಲ್ಲ ಇದೆ ಅವನ ಹತ್ರ. ಅವನ ಬಾಯಿಂದ ಏನ್ ಬರಬೇಕು? ಸಂದೇಶ ಬರುವಂಗ ಮಾಡ್ಬೇಕು, ಮೈಕ್ ರೆಡಿ ಮಾಡಬೇಕು. ಒಂದು ವಾರಿಸ್ ಕಿ ಮಾಲಾ, ಇನ್ನೊಂದು ಮೈಕ್. ಆಪ್ ನಹಿ ಭಾಷಣ ಕರೋ, ನೀವು ಭಾಷಣ ಮಾಡ್ಲಿಕ್ಕೆ ಹೋಗಬೇಡಿ. लेकिन वह आपकी तरफ से मीडिया बन जाए. ನಮ್ಮ ಕಡೆಯಿಂದ ಆ ಮೈಕ್ ಇದ್ದಾನಲ್ಲ VIP ಆತ್ಮ, ಅವನೇ ಏನಾಗಬೇಕು? ಮೀಡಿಯಾ ಆಗ್ಬಿಡ್ಬೇಕು. ಅಪ್ನಿ ಮೀಡಿಯಾ ಬನಾವು. ಮೀಡಿಯಾ ಅಂದರೆ ಸಂದೇಶವನ್ನ ಎಲ್ಲರಿಗೂ ತಲುಪಿಸುವಂತವರು. ಮೀಡಿಯಾ ಕ್ಯಾ ಕರ್ತಾ? ಉಲ್ಟಾ ಯಾ ಸುಲ್ಟಾ ಆವಾಜು ಫೈಲಾತಾ ಹೈ. ಮೀಡಿಯಾ ಅಂದ್ರೆ ಉಲ್ಟಾ ಅಥವಾ ಸುಲ್ಟಾ ಆವಾಜನ್ನ ಹರಡಿಸುವುದೇ ಮೀಡಿಯಾ. ಮೈಕ್ ಐಸೆ ತಯಾರು ಹೋ जो मीडिया समान ಪ್ರತ್ಯಕ್ಷತಾ ಕಾ ಆವಾಜ್ ಫೈಲಾಯಿ. ಇಂಥ ಮೈಕ್ ತಯಾರು ಮಾಡಬೇಕು ನಾವು. ಬಾಬನ ಪ್ರತ್ಯಕ್ಷತೆಯ ಆವಾಜ್ 4 ಕಡೆ ಹರಡಿ ಬಿಡಬೇಕು, ಮೀಡಿಯಾದ ತರಹ. आप कहेंगे भगवान आ गया, भगवान आ गया, वो तो कॉमन समझते. ನಾವು ವೈಟ್ ಡ್ರೆಸ್ ಹಾಕೊಂಡು ಟೀಚರ್ಸ್ ಪರಮಾತ್ಮ ಬಂದಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಏನನ್ನಿಸ್ತದೆ?
ಅದು ಕಾಮನ್ ಅನ್ನಿಸ್ತದೆ. ಆಪಕಿ ತರಫ್ ಸೆ ದೂಸರೆ ಕಹೆ, ನಮ್ಮ ಕಡೆಯಿಂದ ಬೇರೆಯವರಿಗೆ ಮಾತನ್ನ ಹೇಳಬೇಕು. ಅವ್ರು ಯಾರು ಬೇರೆಯವರಂದ್ರೆ? ಯಾರು ಬೇರೆಯವರಂದ್ರೆ ಅಥಾರಿಟಿ ವಾಲೆ. ನಾವು ಹೇಳಿದ್ರೆ ಸಾಮಾನ್ಯ ಆಗ್ಬಿಡ್ತದೆ. ಒಬ್ಬ ಒಳ್ಳೆ ಅಧಿಕಾರ ಇದ್ದವನು पहले आप लोगों को शक्तियों के रूप में प्रत्यक्ष करे, पहले आप लोगों को शक्तियों के रूप में प्रत्यक्ष करे. जब शक्तियां प्रत्यक्ष होगी तब बाप प्रत्यक्ष होगा. बाबा अंतर आपकी तरफ से दूसरे कहे, ಅಥಾರಿಟಿ ವಾಲೆ ಕಹೆ. VIP ನಮ್ಮ ಕಡೆಯಿಂದ ಅಥಾರಿಟಿ ಇದ್ದವರು ಏನ್ ಮಾಡಬೇಕು? ಅವರು ಸಂದೇಶ ಕೊಡುವಂಗಿರಬೇಕು. ಅದಕ್ಕಿಂತ ಮೊದಲು ಪಹಲೆ ಆಪ್ ಲೋಗों को ಶಕ್ತಿयों के रूप में प्रत्यक्ष करें. ಟೀಚರ್ಸ್ ಅಂದ್ರೆ ಶಕ್ತಿಯರು ಅನ್ನುವ ರೂಪದಲ್ಲಿ ಪ್ರತ್ಯಕ್ಷ ಆಗ್ಬೇಕು. ಮಾತಾಡೋದು ಸಂದೇಶ ಕೊಡೋದೆಲ್ಲ ಯಾರು? ಮೈಕ್ ನಾವು ತಯಾರು ಮಾಡ್ತೀವಲ್ಲ, ಮೈಕ್ ಅವರು, ಅವರಿಂದ ಸಂದೇಶ ಹೋಗ್ಬೇಕು. ಟೀಚರ್ಸ್ ಶಕ್ತಿಯ ರೂಪದಲ್ಲಿ ಜನರ ಮುಂದೆ ಪ್ರತ್ಯಕ್ಷ ಆಗ್ಬೇಕು. ಜಬ್ ಶಕ್ತಿಯ ಪ್ರತ್ಯಕ್ಷ ಹೋಗಿ ತಪ್ಪ ಪಾಪ ಪ್ರತ್ಯಕ್ಷ ಹೋಗ. ಗೊತ್ತಾಯ್ತಲ್ಲ? ಅಥಾರಿಟಿ ಇದ್ದವರು, ಅಧಿಕಾರ ಇದ್ದವರು, ಸ್ಥಾನಮಾನ ಇದ್ದವರು. ಅದಕ್ಕೇನೆ ನಾಳೆ ಎಲ್ಲರ ಹತ್ರ ಭೇಟಿಯಾಗಬೇಕು. ಮಧುಬನ ಟೋಲಿ ತಂದಿವಿ. ಎಲ್ಲ ಅಥಾರಿಟಿ ವಾಲೆ ಯಾರ್ಯಾರು ಇದ್ದಾರೆ ಲಿಸ್ಟ್ ಮಾಡಿ. ಅಥಾರಿಟಿ ವಾಲೆ ಅವ್ರು ಇನ್ನೂ ಸಂಬಂಧ ಸಂಪರ್ಕದಲ್ಲಿದ್ದಾರೆ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅವರಿಗೆ ನಾವು ಟೋಲಿ ಕೊಡೋದು, ಬಾರಿ ಬಾರಿ ನಡು ಹೋಗೋದು, ಅವ್ರನ್ನ ಕಾಂಟ್ಯಾಕ್ಟ್ ಅಲ್ಲಿ ತರೋದು, ಸೆಕ್ಟ್ರಿ ಬರೋ ಮಾಡೋದು, ವಿಶೇಷ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಿಸೋದು, ಅವರಿಗೆ ಸಂದೇಶ ಕೊಡೋದು. ಅವ್ರ ಮನೆಯಲ್ಲಿದ್ರು ಎಲ್ಲಿ ಹೋದ್ರು ಬಾಬಾ ಬಾಬಾ ಅಂತ ಇರ್ತಾರೆ. ಅರೆ ರೆಗ್ಯುಲರ್ ಕ್ಲಾಸಿಗೆ ಬರಂಗಿಲ್ಲ, ಪರವಾಗಿಲ್ಲ. ಅವರು 4,000 ಜನರ ಮುಂದೆ ಅವರು ದೊಡ್ಡ ಗಣ್ಯ ವ್ಯಕ್ತಿಯಾಗಿರ್ತಾರೆ. ಅವರ ಮಾತಿಗೆ ಸಮಾಜ ಏನ್ ಮಾಡ್ತದೆ? ಗೌರವಿಸ್ತದೆ, ಅವರ ಮಾತನ್ನ ಕೇಳ್ತದೆ. ಅಂತ ವ್ಯಕ್ತಿಗಳನ್ನ ಹುಡುಕಿ ಅವರ ಮೂಲಕ ಸಂದೇಶ ಹೋಗ್ಬೇಕು. ಟೀಚರ್ಸ್ ಶಕ್ತಿಯರಾಗಿ ಪ್ರತ್ಯಕ್ಷ ಆಗ್ಬೇಕು. ಆವಾಗ ಬಾಬನ ಪ್ರತ್ಯಕ್ಷತೆ. तो बनाओ, मीडिया तैयार करो, देखेंगे क्या है क्या है. चलो कंगन ही सही, माला जोड़ो, तैयार किया है. ಮಾಲೆ ಅಂದ್ರೆ ಬಹಳ ಜನರನ್ನ ತಯಾರು ಮಾಡಬೇಕು ಅಂತ. ಬಳೆ ಕಂಕಣ ಅಂದ್ರೆ ಕೆಲವರನ್ನಾರು ತಯಾರು ಮಾಡಿದ್ದೀರಾ? ಮಾಲೆ ಬೇಡ. ಆ ರೀತಿ ಸಂದೇಶ ಕೊಡುವ ಅಥಾರಿಟಿ ವ್ಯಕ್ತಿಗಳನ್ನ ಕೆಲವರನ್ನಾದ್ರೂ ಮೈಕ್ ತಯಾರು ಮಾಡಿದ್ದೀರಾ? हाथ उठाओ जिसने ऐसे तैयार किया है, ಕೈ ಎತ್ತಿ ನೋಡ. ನಾವು ತಯಾರು ಮಾಡಿದ್ದೀವಿ ಅಂತ ಮೈಕ್ಗಳನ್ನ. बाप दादा देखेंगे कौन से तैयार किए हैं. अच्छा हिम्मत तो रखी है, ಪರವಾಗಿಲ್ಲ ಅಂತ ಸಾಹಸ ಇಟ್ಕೊಂಡಿದ್ದೀರಿ. ಸುನಾ ಟೀಚರ್ಸ್ ಕೋ ಕ್ಯಾ ಕರ್ನಾ ಗೊತ್ತಾಯ್ತಲ್ವಾ? ಟೀಚರ್ಸ್ ಏನ್ ಮಾಡ್ಬೇಕು? ಶಿವರಾತ್ರಿ ಪರ್ वारिस क्वालिटी तैयार करो, ಮೈಕ್ ತಯಾರ್ ಕರೋ. ಈಗಾಗಲೇ ಕ್ಲಾಸಿಗೆ ಬರೋರನ್ನ ವಾರಸುದಾರರನ್ನಾಗಿ ತಯಾರು ಮಾಡಬೇಕು. ಸಂದೇಶ ಕೊಡ್ಲಿಕ್ಕೆ ಮೈಕ್ ಅನ್ನ ತಯಾರು ಮಾಡಬೇಕು. दूसरे वर्ष शिवरात्रि पर सबके मुख से ನೆಕ್ಸ್ಟ್ ಶಿವರಾತ್ರಿಯ ಸಮಯದಲ್ಲಿ ಎಲ್ಲರ ಬಾಯಿಂದ ಶಿವ ಬಾಪ್ ಆಗಯಾ, ಶಿವ ಬಾಪ್ ಆಗಯಾ ಆವಾಜ್ ನಿಕ್ಕಲೆ. ಇದು ಎಲ್ಲ ಕಡೆ ಧ್ವನಿ ಕೇಳಬೇಕು, ಕೇಳಿ ಬರಬೇಕು ಧ್ವನಿ. ಶಿವ ತಂದೆ ಬಂದ್ಬಿಟ್ಟಿದ್ದಾರೆ. ಐಸಿ ಶಿವರಾತ್ರಿ ಮನಾओ. प्रोग्राम तो बहुत अच्छे बनाए हैं, प्रोग्राम सबको भेजे है ना, प्रोग्राम तो ठीक बनाया, लेकिन हर प्रोग्राम से कोई ಮೈಕ್ ತಯಾರು हो, कोई वारिस तैयार हो. ಏನೇ ಕಾರ್ಯಕ್ರಮ ಮಾಡಿದ್ರು ಸಹಿತ ಒಂದ ಮೈಕ್ ರೆಡಿ ಆಗ್ಬೇಕು, ಇಲ್ಲಾಂದ್ರೆ ವಾರಿಸ್ ರೆಡಿ ಆಗ್ಬೇಕು.
ಅಂದ್ರೆ ಅರ್ಥೇನು? ಒಂದ ರೆಗ್ಯುಲರ್ ಆಗಿ ಕ್ಲಾಸ್ಗೆ ಬರೋಂತವ್ರನ್ನ ತಯಾರು ಮಾಡಬೇಕು. ಇಲ್ಲ ಅಂದ್ರೆ 1000 ಜನರಿಗೆ ಸಂದೇಶ ಕೊಡುವಂತಹ ಅಥಾರಿಟಿ ಇದ್ದಂತ ವೇಪಿಗಳನ್ನ ತಯಾರು ಮಾಡಬೇಕು. प्रोग्राम सबको भेजे है ना, माइक तैयार हो नहीं तो वारिस तैयार हो, ये पुरुषार्थ करो. भाषण किया चले गए, ऐसा नहीं. ಬಹಳ ಜನ ಸೇರ್ಸಿವಿ, ಭಾಷಣ ನಾವು ಮಾಡಿದೆವು, ಅವರು ಕೇಳಿ ಹೋಗ್ಬಿಟ್ರು. ನಾವು ಭಾಷಣ ಮಾಡಿದೆವು, ಅವ್ರು ಕೇಳಿ ಹೋಗ್ಬಿಟ್ರು. ಯಹತ್ತು 66 ವರ್ಷ ಹೋಗೇ. ಯಾಕೆಂದ್ರೆ ಇದು ಬಾಬಾ ಮುರಳಿ ನುಡಿಸಿದ್ದು 2002. 66 ವರ್ಷ ಇದನ್ನೇ ಮಾಡ್ಕೊಂಡು ಬಂದ್ರಿ. 50 ವರ್ಷ ಸೇವಾ ಕೆ ಬಿ ಮನಾ ಲಿಯಾ. 50 ವರ್ಷದ ಪ್ರೋಗ್ರಾಮ ಮುಗೀತು, 66 ವರ್ಷನೂ ಕಳೀತು. अभी शिवरात्रि की डायमंड जुबली मना. यह 2 प्रकार की आत्माएं तैयार करो, फिर देखो नगाड़ा बजता है कैसे. ಆವಾಗ ನೋಡಿ ನಗಾರಿ ಹೆಂಗೆ ಬಾರಿಸಲ್ಪಡ್ತದೆ ಅಂತ ಹೇಳ್ಕೊಂಡು ಏನ್ ಮಾಡ್ಬೇಕ? ಒಂದು ವಾರಸುದಾರ ಆತ್ಮಗಳನ್ನ ತಯಾರು ಮಾಡ್ಬೇಕು. ಅಂದ್ರೆ ರೆಗ್ಯುಲರ್ ಆಗಿ ಕ್ಲಾಸಿಗೆ ಬಂದು ಬಾಬರವರಿಂದ ಪೂರ್ಣ ಆಸ್ತಿಯನ್ನ ಪಡ್ಕೊಳ್ಳೋ ಮಕ್ಕಳು. ಇನ್ನು ಮೈಕ್ಗಳನ್ನ ತಯಾರು ಮಾಡಬೇಕು, ಅನೇಕರಿಗೆ ಸಂದೇಶ ಕೊಡುವಂತ ವ್ಯಕ್ತಿಗಳು. ಅವರು ಈಗಲೂ ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿರ್ಬೇಕು. ಅವರು ಎದ್ದು ನಿಂತು ಸಂದೇಶ ಕೊಟ್ಬಿಟ್ರೆ 1000 ಜನ ಕೇಳುವಂಗಿರ್ಬೇಕು ಅಂತ ಮೈಕನ್ನ ತಯಾರು ಮಾಡಿ. ನಗಾಡೆ ಆಪ ತೋಡೆ ಹಿ ಬಜಾಯಂಗೆ. ನೀವೇನು ಕೂತ್ಕೊಂಡು ಏನ್ ಮಾಡೋದಲ್ಲ, ನಗಾರಿ ಬರ್ಸೋದಲ್ಲ. ಆಪ ತೋ ದೇವಿಯಾ ಹೋ, ಆಪ ಸಾಕ್ಷಾತ್ಕಾರ ಕರಾಯಂಗೆ. ನೀವೇನ್ ನಗಾರಿ ಬರೆಸ್ತೀರಿ? ನೀವ್ಯಾರು? ದೇವಿಯರು, ಎಲ್ಲರ ಮುಂದೆ ಸಾಕ್ಷಾತ್ಕಾರ ಮೂರ್ತಿಗಳು. ನಗಾಡೆ ಬಜಾನೆ ವಾಲೆ ತಯಾರು ಕರೋ. ನಗಾರಿ ಬಾರಿಸೋರ್ನ ತಯಾರು ಮಾಡ್ರಿ, ಸಂದೇಶ ಕೊಡೋರ್ನ ತಯಾರು ಮಾಡ್ರಿ, ಬಡಿದೆಬ್ಬಿಸೋರ್ನ ತಯಾರು ಮಾಡ್ರಿ. ಪ್ರಾಕ್ಟಿಕಲ್ ಗೀತ್ ಗಾಯೆ. ಅಷ್ಟೊತ್ತಿಗೆ ನಾವು ದೇವಿಯರಾಗಿ ಸಾಕ್ಷಾತ್ಕಾರ ಮೂರ್ತಿಯಾಗಿರ್ಬೇಕು. ಆವಾಗ ಜನ ಯಾವ ಹಾಡಾಡ್ತಾರೆ? ಶಿವಬಾಬನನ್ನ ಕಂಡಾಗ ಭಗವಾನ್ ಆಗಯ, ಭಗವಾನ್ ಆಗಯ. ದೇವಿಯನ್ನ ಕಂಡಾಗ ಹೇಳಿ, ಹಾಡಾಡಿ ಹಾಡಾಡಿ. ಶಿವಶಕ್ತಿಯ ಆಗೈ ಧರತಿ ಪೇ, ಶಿವಶಕ್ತಿಯ ಆಗೈ. ಸುನಾ ये हाड़ ಕೇಳಿದಿರಲ್ವಾ? शिवरात्रि पर क्या करेगी? ऐसे ही भाषण करके पूरा नहीं करना. ಸುಮ್ಮನೆ ಒಂದು ಫಂಕ್ಷನ್ ಮಾಡೋದು, ಎಲ್ಲರನ್ನ ಸೇರಿಸೋದು, ಭಾಷಣ ಮಾಡೋದು, ಶಿವರಾತ್ರಿ ಮುಗೀತು ಅಷ್ಟೇ ಮಾಡೋದಲ್ಲ. ಗೊತ್ತಾಯ್ತಲ್ಲ? ಮೊನ್ನೆ ಶಿವರಾತ್ರಿ ಪ್ರೋಗ್ರಾಮ್ ಕೊಟ್ಟಾಯ್ತು ಬಾಬಾ. ಅದರೊಳಗಾಗಿ ಒಬ್ಬರನ್ನ ತಯಾರು ಮಾಡಲೇಬೇಕು ಮೈಕ. ಫಿರ್ ಲಿಖೆಂಗೆ ಬಾಬಾ ಬಾಬಾ 500 1000 लाख आत्मे आ गए. ಬಾಬಾ ನಾವಿಂತ ಮೈದಾನದಲ್ಲಿ ಫಂಕ್ಷನ್ ಮಾಡಿದೆವು, 500 ಜನ ಬಂದ್ರು, 1000 ಜನ ಬಂದ್ರು, ಲಕ್ಷ ಲಕ್ಷ ಜನ ಬಂದ್ರು. ಬಾಬಾ ಕಾಗಯೇ ಆಗಯೇ ಮತ್ತೆಲ್ಲೋದ್ರು? ಬಾಬಾ ಹೇಳ್ತಾರೆ, ಆತೋ ಗಯೇ ಸಂದೇಶ ದಿಯಾ और गए, लेकिन वारिस कितने निकले? वारिस कितने निकले? माइक कितने निकले? अभी वो समाचार देना. ನನಗೆ ಈ ಸಮಾಚಾರ ಬೇಕಾಗಿದೆ. जो अभी तक किया. ಹಾಗಾದ್ರೆ ಇಷ್ಟು ತನಕ ಮಾಡಿದ್ದೇನು ಸರಿ ಇಲ್ವಾ? ಇಷ್ಟು ತನಕ ಮಾಡಿದ್ದೇನಾಯ್ತು? ಇಷ್ಟರ ತನಕ ಮಾಡಿದ್ದೇನಾಯ್ತಂದ್ರೆ ಧರ್ನಿ ಬನಾಯಿ, ಭೂಮಿ ತಯಾರು ಮಾಡ್ದಂಗಾಯ್ತು. ಈಗ ಭೂಮಿ ತಯಾರು ಮಾಡಬೇಕಾದ್ರೂ ಕಷ್ಟ ಇಲ್ವಾ? ಅದನ್ನ ಉಳ್ಬೇಕು, ಮತ್ತೆ ಅದಕ್ಕೆ ಎಲ್ಲ ಇದು ಮಾಡಬೇಕು, ಗೊಬ್ಬರ ಹಾಕ್ಬೇಕು, ಅದನ್ನ ಮೇಲೆ ಗಟ್ಟಿ ಗಟ್ಟಿ ಮಣ್ಣಿದ್ದದಲ್ಲಿ ಏನಾಗ್ಬೇಕದು ಪುಡಿ ಪುಡಿ ಹಾಕ್ಬೇಕು, ಆಮೇಲೆ ಎಲ್ಲ ಹಾಕ್ಬೇಕು. ಸಂದೇಶ ದಿಯಾ
ಸಂದೇಶ ಕೊಟ್ಟು ಭೂಮಿಯನ್ನ ತಯಾರು ಮಾಡಿವಿ. ಉಸ್ಕೋ ಬಾಬಾ ಅಚ್ಚಾ ಕೇತೆ, ನೀವು ಮಾಡಿದಲ್ಲಿ ವೇಸ್ಟ್ ಅಲ್ಲ, ಅವೆಲ್ಲ ಚೆನ್ನಾಗಿ ಮಾಡಿದಿರಿ. ವಹ ಸೇವಾ ಅರ್ಥ ನಹಿ ಗಯಿ ಹೈ, ಸಮರ್ಥ ಹುಯಿ ಹೈ. ಅದೇನು ವೇಸ್ಟ್ ಅಲ್ಲ, ವ್ಯರ್ಥ ನಹಿ ಹುಯಿ ಹೈ. ತಾವೆಲ್ಲ ಮಾಡಿದ್ದು ಸೇವೆ ಅದು ಸಮರ್ಥ ಇದೆ. ಪ್ರಜಾ ತೋ ಬನ್ನಿ, ರಾಯಲ್ ಫ್ಯಾಮಿಲಿ ತೋ ಬನ್ನಿ, ಅವರು ರಾಜ ರಾಣಿ ಬಿ ತೋ ಚಾಹಿಯೇನಾ. ಪ್ರಜೆಗಳನ್ನ ತಯಾರು ಮಾಡಿದಿರಿ, ರಾಯಲ್ ಫ್ಯಾಮಿಲಿ ತಯಾರು ಮಾಡಿದಿರಿ, ರಾಜ ರಾಣಿನೂ ಬೇಕಲ್ವಾ. ಯಾರು ರಾಜ ರಾಣಿಯರನ್ನ ತಯಾರು ಮಾಡ್ತಾರೋ ಅವರೇ ಮಹಾರಾಜರು. ಮಹಾರಾಜ ಆತ್ಮಗಳನ್ನ ಯಾರು ತಯಾರು ಮಾಡ್ತಾರೋ ಅವರೇ ವಿಶ್ವ ಮಹಾರಾಜನ್ ಚಕ್ರವರ್ತಿ. ಬಹಳ ಪೋಸ್ಟ್ ಇದೆ ಸ್ವರ್ಗದಲ್ಲಿ. राजा रानी तख्त वाले नहीं, राजा रानी के साथ वहां दरबार में राजे समान बैठते ही ऐसे तो बना हो, राज्य दरबार शोभा वाली हो जाए. सुना शिवरात्रि पर क्या करना. पांडव सुनता है ಬರೇ ಇದು ಟೀಚರ್ಸ್ಗೆ ಹೇಳ್ತಾರಂತ ನೀವು ಕಣ್ಮುಚ್ಕೊಂಡ್ ಕುಂತ್ರ ಕೇಳ್ತಿದ್ದೀರಾ? ಅಣ್ಣಂದಿರೆಲ್ಲ ಕೇಳಿಸ್ಕೊತಿದ್ದೀರಿ? ಪಾಂಡವ್ ಸುಂಡ ಹಾತ್ ಊಟ ಕೈ ಎತ್ತಿ ಧ್ಯಾನ್ ದಿಯಾ. ಹಾ, ಹಂಗಾರೆ ನಾನು ಹೇಳಿದ್ದಕ್ಕೆಲ್ಲ ನೀವು ಏನ್ ಮಾಡಿದಿರಿ? ಗಮನ ಕೊಟ್ಟು ಕೇಳಿದಿರಿ. ಅಚ್ಚಾ, ಬಡೆ ಬಡೆ ಮಹಾರಥಿ ಬೈಟಿ, ಎಲ್ಲ ದೊಡ್ಡ ದೊಡ್ಡ ಮಹಾರಥಿಗಳನ್ನ ಕುತ್ಕೊಂಡಿದ್ದೀರಿ. ಬಾಪ್ತಾದ ಖುಷಿ ಹೊತ್ತೆ. यह भी दिल का प्यार है क्योंकि आप सबका संकल्प चलता है ना. ಅದು ಒಂದು ಹೃದಯದ ಪ್ರೀತಿ. ಎಲ್ಲರಿಗೂ ಸಂಕಲ್ಪ ನಡೀತಾ ಉಂಟಲ್ವಾ? ಪ್ರತ್ಯಕ್ಷ ತಕ್ಕಬು ಹೋಗಿ, ಪ್ರತ್ಯಕ್ಷ ತಕ್ಕಬು ಹೋಗಿ ದಿಲ್ ಮೇ ನಾ. ಅದು ಒಂದು ಪ್ರೀತಿಯ ಲಕ್ಷಣ. तो बाप दादा सुनता रहता है. क्या सुना मधुबन वाले? मधुबन वालों ने सुना. मधुबन, शांतिवन, ज्ञान सरोवर वाले सभी मधुबन निवासी है. अच्छा, मधुबन से नगाड़ा बजेगा. कहाँ से नगाड़ा बजेगा? ಅಷ್ಟೊತ್ತಿಗೆ ಕೆಳಗಡೆ ಕುಳಿತವರು ದಿಲ್ಲಿ ಸೆ ಅಂತ ಅಂದ್ಬಿಟ್ರು. मधुबन से नहीं, चारों ओर से एक तरफ से नहीं बजेगा. मधुबन से भी बजेगा तो चारों ओर से बजेगा. तभी कुंभकर्ण जागेंगे. ನಾಲ್ಕು ಕಡೆಯಿಂದಲೂ ನಗಾರಿ ಬಾರಿಸಲ್ಪಟ್ಟಾಗ ಕುಂಭಕರ್ಣರು ಹೇಳ್ತಾರೆ. मधुबन वाले जैसे सेवा में अटक होकर सेवा का पार्ट बजा रहे हो ना, ऐसे यह भी मनसा सेवा करते रहो. ಮಧುಬನದವರು ಸೇವೆಯಲ್ಲಿ ಹೇಗೆ ಅತಕ್ಕಾಗಿ ಸೇವೆ ಮಾಡ್ತಾ ಇದ್ದೀರಿ, ಅದೇ ರೀತಿ ಮನಸಾ ಸೇವೆಯನ್ನು ಮಾಡಿ. ಸಿರ್ಫ್ ಕರ್ಮಣ ನಹಿ, ಕೇವಲ ಕರ್ಮಣ ಸೇವೆ ಅಲ್ಲ. ಮಧುಬಂದವರೆಲ್ಲ ಮನಸಾ ವಾಚ ಕರ್ಮಣ तीनों सेवा करते भी हो और ज्यादा करना. अच्छा, मधुबन वाले भूले नहीं है. बाबा ಹೇಳ್ತಾರೆ, ನಾನು ಮಧುಬಂದವ್ರನ್ನ ಮರ್ತಿಲ್ಲ. ಮಧುಬನ್ ವಾಲೆ ಸೋಚಿತೆ ಹಿ, ಎಲ್ಲರ ಜೊತೆ ಮಾತಾಡ್ಸಿದ್ರು ಬಾಬಾ, ಟೀಚರ್ಸ್ ಜೊತೆ ಮಾತಾಡ್ಸಿದ್ರು. ನಾವು ಇಲ್ಲೇ ಇರ್ತೀವಲ್ಲ, ನಮ್ಮನ್ನ ಮಾತಾಡ್ಸೇ ಇಲ್ಲಲ್ಲ ಬಾಬಾ. मधुबन वाले सोचते ही ನಾನು ನಿಮ್ಮನ್ನ ಮರ್ತಿಲ್ಲ. बाप दादा आते मधुबन में ही लेकिन मधुबन का नाम नहीं लेते. ನಾನು ಬರುದೇ ಮಧುಬನದಲ್ಲಿ, ಅರೆ ಮಧುಬನದ ಹೆಸರು ತಗೊಳಂಗಿಲ್ಲ. ಮಧುಬನ್ ತೋ ಸದಾ ಯಾದ ಹೈ ಹಿ, ನಾನು ಮರ್ತಿನ ಅಂತ ತಿಳ್ಕೊಂಡ್ಬಿಡ್ಬೇಡಿ. ನನಗೆ ಮಧುಬನ ಸದಾ ನೆನಪಿದೆ. ಮಧುಬನ್ ನಹಿ ಹೋತಾ ತೋ ಯಹ ಆತೆ ಕಹಾ. ಮಧುಬನ ಇಲ್ಲ ಅಂತಂದ್ರೆ ಇವರೆಲ್ಲರೂ ಎಲ್ಲಿ ಬರ್ತಿದ್ರು? आप सेवादारी सेवा नहीं करते तो ಖಾತೆ ಕಹ. ಬಾಬಾ ಅಂತಾರೆ, ಮಧುಬನ ಇಲ್ಲ ಅಂದ್ರೆ ಇವರೆಲ್ಲ ಎಲ್ಲಿ ಬರ್ತಿದ್ರು? ತಾವೆಲ್ಲ ಸೇವಾದಾರಿಗಳು ಸೇವೆ ಮಾಡಿಲ್ಲ ಅಂದ್ರೆ ಈ ಬಂದವರು ಏನ್ ತಿಂತಿದ್ರು? ಬಾಬನ್ ಮ್ಯಾಚ್ ಮಾತೆ ಹೇಳ್ತು ನೋಡಿ. ಮಧುಬನ್ ನಹಿ ಹೋತಾ ತೋ ಯಹ ಆತೆ ಕಹ. आप सेवादारी सेवा नहीं करते तो यह ಖಾತೆ रहते कैसे? ಏನ್ ಊಟ ಮಾಡ್ತಾರೆ, ಹೆಂಗಿರ್ತಾರೆ? तो मधुबन वालों को बाप दादा भी दिल से याद करते और दिल से दुआएं देते हैं. ಅಂದ್ರೆ ಮಧುಬನ ನಿವಾಸಿಗಳದ್ದು ಪಾರ್ಟ್ ನೋಟ್ ಎಷ್ಟು ಇಂಪಾರ್ಟೆಂಟ್. ಮಧುಬನನು ಇಂಪಾರ್ಟೆಂಟ್, ಮಧುಬನದಲ್ಲಿರುವ ಸೇವಾದಾರಿಗಳು ಅಷ್ಟೇ ಇಂಪಾರ್ಟೆಂಟ್. ನೆನಪು ಮಾಡ್ತಾರೆ ಬಾಬಾ, ಹೃದಯ ತುಂಬಿ ಆಶೀರ್ವಾದ ಮಾಡ್ತಾರೆ. ಅಚ್ಚಾ, ಮಧುಬನ್ ಸೇ ಬಿ ಪ್ಯಾರ್,
ಯಾರ ಜೊತೆಗೆ ಪ್ರೀತಿ ಇದೆ ನನಗೆ? मधुबन से भी प्यार, टीचर्स से भी प्यार, मीठी मीठी माताओं से भी प्यार, और साथ में महावीर पांडवों से भी प्यार, महावीर पांडवों से भी प्यार. ಯಾರು ಉಳಿದ್ರೀಗ? ಯಾರು ಉಳಿದಿಲ್ಲ. ಎಲ್ಲರನ್ನು ಬಾಬಾ ಪ್ಯಾರ್ ಪ್ಯಾರ್ ಅಂತ ಸಮಾವೇಶಗೊಳಿಸಿದ್ರು. ಮಧುವಂದವರ ಜೊತೆಗೂ ಪ್ರೀತಿ, ಟೀಚರ್ಸ್ ಜೊತೆಗೂ ಪ್ರೀತಿ, ಮಧುರ ಮಧುರ ಮಾತೆಯರ ಜೊತೆಗೂ ನನಗೆ ಬಹಳ ಪ್ರೀತಿ, ಜೊತೆ ಜೊತೆಗೆ ಮಹಾವೀರ ಪಾಂಡವರ ಜೊತೆಗೂ ನನಗೆ ಪ್ರೀತಿ. पांडवों के बिना भी गति नहीं है, इसलिए चतुर्भुज रूप की महिमा गाते हैं. पांडव और शक्तियां दोनों का कंबाइंड रूप विष्णु चतुर्भुज है. ಪಾಂಡವರು ಮತ್ತೆ ಶಕ್ತಿಯರು ಇಬ್ಬರ ಕಂಬೈಂಡ್ ರೂಪನೇ ಮಹಾವಿಷ್ಣು, ವಿಷ್ಣು ಚತುರ್ಭುಜ. अच्छा, मधुबन वाले पांडव आप सबको भी नशा है ना? विजय का नशा और नशा नहीं. ಯಾವ ನಶೆ? विजयದ नशे. अच्छे ही पांडव भवन में मेजॉरिटी पांडव है. पांडव नहीं होते तो आप सबको मधुबन में मजा नहीं आता. इसलिए बलिहारी मधुबन निवासियों की जो आपको मौज से रहाते, मौज से खिलाते, मौज से उड़ाते. ಮಧುಬನ ನಿವಾಸಿಗಳಿಂದಲ್ವಾ ಪಾಂಡವ ಪಾಂಡವ ಭವನ ಎಲ್ಲ ಬಂದದ್ದು? ಯಾವುದರಿಂದ ಹೆಸರು? ಬಾಬಾ ಹೇಳ್ತಾರೆ ಮಧುಬನ ಪಾಂಡವರಿಲ್ಲ ಅಂದ್ರೆ ಏನ್ ಮಜಾ. ಬಲಿಹಾರಿ ಎಲ್ಲ ಅರ್ಪಣೆ, ಸೇವೆ, ತ್ಯಾಗ ಮಧುಬನ ನಿವಾಸಿಗಳಿದ್ದಲ್ವಾ. ಎಷ್ಟು ಜನರನ್ನ ಮೌಜಲ್ಲಿ ತರ್ತಾರೆ, ತಿನ್ನಿಸ್ತಾರೆ, ಹಗುರ ಮಾಡ್ತಾರೆ. आज बाप दादा को मधुबन निवासी अमृत वेले से याद आ रहे ही. ಇವತ್ತು ಬಾಪ್ ದಾದರವರಿಗೆ ಮಧುಬನ ನಿವಾಸಿ ಅಮೃತ ವೇಳೆಯಿಂದಲೇ ನೆನಪಿ ಬರ್ತಾ ಇದ್ದಾರೆ. चाहे यहाँ है, चाहे ऊपर में बैठे ही, चाहे मधुबन वाले कोई यहाँ भी ड्यूटी पर है, लेकिन चारों तरफ से मधुबन निवासियों को बाप दादा ने अमृत वेले से याद किया है. ಇವತ್ತು ಬಾಬಾ ಅಮೃತ ವೇಳೆಯಿಂದಲೇ ಮಧುಬನ ನಿವಾಸಿಗಳಿಗೆ ನೆನಪನ್ನ ಕೊಡ್ತಾರೆ. ಮಧುಬನ ನಿವಾಸಿಗಳು ಎಲ್ಲಿ ಬೇಕಾದ್ರೆ ಕುಳಿತಿರ್ಬೋದು, ಮಧುಬನದಲ್ಲಿರ್ಬೋದು, ಡ್ಯೂಟಿಯಲ್ಲಿ ಇರ್ಬೋದು. 4 ಕಡೆಯ ಮಧುಬನ ನಿವಾಸಿಗಳಿಗೆ ಬಾಪ್ ದಾದಾ ಅಮೃತ ವೇಳೆ ನೆನಪು ಮಾಡಿಸ್ತಿದ್ದಾರೆ. बाप दादा ने जो रूहानी एक्सरसाइज दी है वो सारे दिन में कितने बार करते हो? ಬಾಬಾ ಈಗಾಗಲೇ ನಮಗೆ ಎಕ್ಸರ್ಸೈಸ್ ಕಲಿಸಿದ್ದಾರೆ. ಇಡೀ ದಿನದಲ್ಲಿ ಎಷ್ಟು ಬಾರಿ ಮಾಡ್ತಿದ್ದೀರಿ? ಅವ್ರು ಕಿತನೆ ಸಮಯ ಮೇ ಕರ್ತೆ ಹೋ? ಯಾವ ಸಮಯದಲ್ಲಿ ಮಾಡ್ತೀರಿ? ಎಷ್ಟು ಸಮಯ ಮಾಡ್ತೀರಿ? ಎಷ್ಟು ಬಾರಿ ಮಾಡ್ತೀರಿ? ಯಾವ ಎಕ್ಸರ್ಸೈಸ್? ನಿರಾಕಾರಿ ಅವರು ಫರಿಷ್ಠಾ. ಯಾವ ಎಕ್ಸರ್ಸೈಸ್? ನಿರಾಕಾರಿ ಅವರು ಫರಿಷ್ಠಾ. ನಿರಾಕಾರಿ ಅಂದ ಕೂಡಲೇ ಯಾರ ನೆನಪು ಬರ್ತದೆ? ಬಾಪ್. ಫರಿಷ್ಠಾ ಅಂದ ಕೂಡಲೇ ಯಾರು ನೆನಪು ಬರ್ತದೆ? ದಾದಾ. ಬಾಪ್ ಅವರ ದಾದಾ, ನಿರಾಕಾರಿ ಅವರ ಫರಿಷ್ಠಾ. ನಿರಾಕಾರಿ ಅಂತಂದ ಕೂಡಲೇ ಜ್ಯೋತಿಯಾಗಿ ಶುಭಾಬ ಜೊತೆ ಕುತ್ಕೊಂಡ್ಬಿಡ್ಬೇಕು. ಫರಿಷ್ಠಾ ಅಂದ ಕೂಡಲೇ ನಾವು ಫರಿಷ್ಠೆಯಾಗಿ ಬ್ರಹ್ಮ ಬಾಬರ ಬಳಿ ಇರ್ಬೇಕು. ಬ್ರಹ್ಮ ಬಾಬರ ಬಳಿ ಇದ್ದರೆ ಸಾಕು. ಬ್ರಹ್ಮ ಬಾಬರ ತನಿವಿನಲ್ಲಿ ಯಾರಿದ್ದಾರೆ? ಶುಭಾಬ ಇದ್ದಾರೆ. ಬ್ರಹ್ಮ ಬಾಬರ ತನಿವಿನಲ್ಲಿ ಶುಭಾಬ ಇರ್ತಾರೆ. ಬ್ರಹ್ಮಾಬರ ಜೊತೆಗಿದ್ರೆ ಬ್ರಹ್ಮಾಬ ಶುಭಾಬರ ಜೊತೆಗಿದ್ದಂಗೆ. ಜ್ಯೋತಿಯಾಗಿ ಪರಿಣಾಮಕ್ಕೆ ಹೋದ್ರೆ ಶುಭಾಬನ ಜೊತೆಗಿದ್ದಂಗೆ. बाप दादा अभी अभी निराकारी, अभी अभी फरिश्ता. दोनों में देहभान नहीं है. ಎರಡೂ ಅವಸ್ಥೆಯಲ್ಲಿ ದೇಹಭಾನ ಇಲ್ಲ, ದೇಹ ಪ್ರಜ್ಞೆ ಇಲ್ಲ. ಫರಿಷ್ಠಾ ಸ್ವರೂಪದಲ್ಲಿ ಇಲ್ಲ, ನಿರಾಕಾರಿ ಸ್ವರೂಪದಲ್ಲಿ ಇಲ್ಲ. देहभान से परे होना, ये रूहानी एक्सरसाइज कर्म करते भी अपनी ड्यूटी बजाते हुए भी 1 सेकंड में अभ्यास कर सकते हो. कर्म ಮಾಡ್ತಾ ಇದ್ರು, ನಮ್ಮ ಡ್ಯೂಟಿಯನ್ನು ನಿಭಾಯಿಸ್ತಾ ಇದ್ರು, 1 ಸೆಕೆಂಡ್ ಈ ಅಭ್ಯಾಸವನ್ನ ಮಾಡಬಹುದು. यह एक नेचुरल अभ्यास हो जाए. अभी अभी निराकारी, अभी अभी फरिश्ता. ಮಾಡೋಣ 1 ನಿಮಿಷ ಇಲ್ಲ. अभी अभी निराकारी, अभी अभी फरिश्ता. ಜ್ಯೋತಿಯಾಗಿ ಜ್ಯೋತಿರ್ಲೋಕದಲ್ಲಿ
ದೇಹದ ಆಕಾರ ಇಲ್ಲದಿರುವ ನಿರಾಕಾರ ಪರಂಜ್ಯೋತಿಯ ಸಂಘದಲ್ಲಿದ್ದೇನೆ. अभी अभी फरिश्ता ಆತ್ಮಜ್ಯೋತಿ ಈಗ ಬೆಳಕಿನ ಕಾಯದಾರಿಯಾಗಿ ಬ್ರಹ್ಮ ಬಾಬರವರ ಸಂಘದಲ್ಲಿದ್ದೇನೆ. ಬ್ರಹ್ಮ ಬಾಬರವರ ಸೂಕ್ಷ್ಮ ತನಿವಿನಲ್ಲಿ ಶಿವಬಾಬಾ अभी अभी निराकारी, अभी अभी फरिश्ता, ऐसे निरंतर भवा चारों ओर के बाप दादा की याद में मगन रहने वाले, बाप समान बनने के लक्ष्य को लक्षण में समान बनाने वाले, जो कोने कोने में साइंस के साधनों से दिन व रात जाग करके बैठे हुए ही उन बच्चों को भी बाप दादा याद, प्यार, मुबारक और दिल की दुआएं दे रहे हैं. ನಾಲ್ಕು ಕಡೆ ಬಾಪ್ ದಾದರ ನೆನಪಿನಲ್ಲಿ ಮಗ್ನಾಗಿರುವ ತಂದೆಯ ಸಮಾನ ಲಕ್ಷ್ಯವನ್ನ ಇಟ್ಟುಕೊಂಡು ಲಕ್ಷಣವನ್ನ ತರ್ತಾ ಸಮಾನಾಗಿರುವ ಮೂಲೆ ಮೂಲೆಯಲ್ಲಿ ವಿಜ್ಞಾನದ ಸಾಧನಗಳಿಂದ ಹಗಲು ರಾತ್ರಿ ಜಾಗೃತರಾಗಿದ್ದು ಕುಳಿತಿರುವಂತ ಮಕ್ಕಳಿಗೆ ಬಾಪ್ ದಾದ ನೆನಪು, ಪ್ರೀತಿ, ಸುಪ್ರಭಾತ ಮತ್ತು ಹೃದಯದ ಆಶೀರ್ವಾದಗಳು. बाप दादा जानते ही सभी के दिल में इस समय दिलाराम बाप की याद समाई हुई है. बाबा ನೋಡ್ತಾ ಇದ್ದಾರೆ, ಎಲ್ಲರ ಹೃದಯದಲ್ಲಿ ಹೃದಯ ರಾಮನ ನೆನಪು ಸಮಾವೇಶಗೊಂಡಿದೆ. हर एक कोने कोने में बैठे हुए बच्चों को बाप दादा पर्सनल नाम से याद प्यार दे रहे हैं. ಮೂಲೆ ಮೂಲೆಯಲ್ಲಿ ಕುಳಿತಿರುವಂತ ಮಕ್ಕಳಿಗೆ ಪರ್ಸನಲ್ ಹೆಸರಿನ ಜೊತೆಗೆ ಬಾಬಾ ನೆನಪು ಪ್ರೀತಿಯನ್ನ ಕೊಡ್ತಾ ಇದ್ದಾರೆ. ನಾಮೋ ಕಿ ಮಾಲಾ ಜಪೋ ತೋ ರಾತ್ ಪೂರಿ ಹೋ ಜಾಯೇಗಿ. ಒಂದೊಂದೇ ಮಕ್ಕಳಿಗೆ ಜಪಿಸ್ತಾ ನೆನಪು ಪ್ರೀತಿಯನ್ನ ನಾನು ಕೊಡ್ತಾ ಕೂತ್ಕೊಂಡ್ರೆ ರಾತ್ರಿ ಎಲ್ಲ ಪೂರ್ಣ ಆಗ್ತದೆ, ರಾತ್ರಿ ಪೂರ್ಣ ಬೇಕಾಗ್ತದೆ. ಬಾಪ್ ದಾದಾ ಎಲ್ಲ ಮಕ್ಕಳನ್ನ ನೆನಪು ಮಾಡ್ತಿದ್ದಾರೆ. ಪುರುಷಾರ್ಥ ಮೇ ಕೌನ್ ಸಾ ಭಿ ನಂಬರ್ ಹೋ, ಪುರುಷಾರ್ಥದಲ್ಲಿ ಯಾವ ನಂಬರ್ನಲ್ಲಿ ಬೇಕಾದ್ರೆ ಇರಲಿ, बाप दादा सदा हर बच्चे के श्रेष्ठ सम्मान को याद प्यार देते हैं और नमस्ते करते हैं. ಇವತ್ತಿನ ಮುರಳಿಯ ಪ್ರಾರಂಭದಲ್ಲಿ ಸಹಿತ ನಾನು ಶ್ರೇಷ್ಠ ಸಮಾನಧಾರಿ ಮಕ್ಕಳನ್ನ ನೋಡ್ತಾ ಇದ್ದೀನಿ ಅಂದ್ರು ಬಾಬಾ. ಈಗ ಮುರಳಿಯ ಕೊನೆಗೂ ಬಾಬಾ ಯಾರಿಗೆ ನಮಸ್ತೆ ಕೊಡ್ತಿದ್ದಾರೆ? ಶ್ರೇಷ್ಠ ಸಮಾನದ ನೆನಪು ಪ್ರೀತಿಯನ್ನ ಕೊಡ್ತಾ ಇದ್ದಾರೆ, ನಮಸ್ತೆಯನ್ನ ಕೊಡ್ತಾ ಇದ್ದಾರೆ. ನೆನಪು ಪ್ರೀತಿ ಕೊಡುವ ಜೊತೆ ಜೊತೆಗೆ ಬಾಪ್ ದಾದರವರ ಮುಂದೆ ನಾಲ್ಕು ಕಡೆಯ ಮಕ್ಕಳು ನೆನಪಿ ಬರ್ತಿದ್ದಾರೆ ಬಾಬಾ. कोई एक बच्चा भी किसी भी कोने में और ಯಾವ ಮೂಲೆಯಲ್ಲೇ ಇರಲಿ, किसी भी गांव में, किसी भी शहर में, देश में, विदेश में, जहाँ भी है बाप दादा उसको समान याद दिलाते हुए याद प्यार देते हैं. ಯಾವ ಮೂಲೆ ಮೂಲೆಯಲ್ಲಿ ಬೇಕಾರೆ ಇರಲಿ, ಎಲ್ಲರಿಗೂ ಸಮಾನವನ್ನ ನೆನಪಿಸಿ ಬಾಬಾ ನೆನಪು ಪ್ರೀತಿಯನ್ನ ಕೊಡ್ತಾ ಇದ್ದಾರೆ. ಸಬ್ ಯಾದ್ ಪ್ಯಾರ್ ಕೆ ಅಧಿಕಾರಿ ಹೈ. ಬಾಬರವರ ನೆನಪು ಪ್ರೀತಿಗೆ ಎಲ್ಲರೂ ಅಧಿಕಾರಿಗಳು. ಯಾವ ಮೂಲೆಯಲ್ಲಿ ಕುಂತಂತ ಮಕ್ಕಳು ಅಧಿಕಾರಿಗಳೇ. ಬಾಬಾ ಕಹಾ ಯಾದ್ ಪ್ಯಾರ್ ಕೆ ಅಧಿಕಾರಿ. ಬಾಬಾ ಅಂದ್ರೆ ಸಾಕು, ತಂದೆ ಕೊಟ್ಟ ನೆನಪು ಪ್ರೀತಿಗೆ ಇವರು ಅಧಿಕಾರಿ ಮಕ್ಕಳು. आप सभी सम्मुख वालों को भी बाप दादा सम्मान के मालाधारी स्वरूप में देख रहे हैं. ಸಮ್ಮುಖದಲ್ಲಿರೋರಿಗೂ ಸಹಿತ ಬಾಬಾ ಸಮಾನದ ಮಾಲಾಧಾರಿ ಮಕ್ಕಳು ಸ್ವರೂಪದಲ್ಲಿರೋರು
सभी को बाप समान समान स्वरूप में याद प्यार और नमस्ते. ಎಲ್ಲರಿಗೂ ತಂದೆಯ ಸಮಾನ ಸಮಾನ ಸ್ವರೂಪ. ಸಮಾನ ಯಾವುದು? ನನ್ನ ಆತ್ಮ ತಂದೆಯ ಸಮಾನ. ಈ ಸ್ವರೂಪದಲ್ಲಿ ಯಾದ್ ಪ್ಯಾರ್ ಮತ್ತೆ ನಮಸ್ತೆಯನ್ನ ಬಾಬಾ ಕೊಡ್ತಾ ಇದ್ದಾರೆ. अच्छा दादी जी से ठीक हो गई? अभी कोई बीमारी नहीं है? ಚೆನ್ನಾಗಿದ್ದೀರಾ? ಸರಿ ಆಯ್ತಾ? ಈಗೇನು ರೋಗ ಇಲ್ಲಲ್ವಾ? ಭಾಗ ಗೈ ಎಲ್ಲ ಓಡಿ ಹೋಯ್ತಲ್ವಾ? वो सिर्फ दिखाने के लिए आई. ಅದು ತೋರಿಸ್ಲಿಕ್ಕೋಸ್ಕರ ಬಂದಿರ್ತದೆ. जो सभी देखे कि हमारे पास भी आती है तो कोई बड़ी बात नहीं है. ಬರ್ಲಿ, ರೋಗ ಬರ್ಲಿ, ನಮ್ಮ ಹತ್ರನೂ ಬರ್ತದೆ, ಅದೇನು ದೊಡ್ಡ ಮಾತಲ್ಲ. सभी दादियाँ बहुत अच्छा पार्ट बजा रही हो. बाप दादा सबके पार्ट को देख करके खुश होती हैं. ಅಷ್ಟೊತ್ತಿಗೆ ನಿರ್ಮಲಾ ಶಾಂತ ದಾದಿಜಿ ಇದ್ರು. ಭಾಳ ಚೆನ್ನಾಗಿ ಪಾತ್ರ ಅಭಿನಯ ಮಾಡ್ತಿದ್ದೀರಿ. ನಿಮ್ಮ ಪಾತ್ರ ನನಗೆ ಬಹಳ ಖುಷಿಯಾಗಿದೆ. ತಾವು ಆದಿರತ್ನ ಇದ್ದೀರಿ. ಅನಾದಿ ರೂಪ ಮೇ ಬಿ ನಿರಾಕಾರಿ ಬಾಪ ಕೆ ಸಮೀಪ. ಅನಾದಿ ರೂಪ ಸಾಥ್ ಸಾಥ್ ರಹತೆ ಹೋ. ಅನಾದಿ ರೂಪದಲ್ಲಿ ನಿರಾಕಾರ ತಂದೆಗೆ ಸಮೀಪರು ಮತ್ತೆ ಜೊತೆ ಜೊತೆಗಿದ್ದವರು. ಆದಿ ರೂಪ ಮೇ ಬಿ ರಾಜ್ಯ ದರ್ಬಾರಕ್ಕೆ ಸಾಥಿ ಹೋ. ಆದಿ ಕಾಲದಲ್ಲಿಯೂ ಅಂದ್ರೆ ಸತ್ಯುಗದ ಆದಿಯಲ್ಲಿಯೂ ರಾಜ್ಯ ದರ್ಬಾರದಲ್ಲಿ ಜೊತೆಗಿದ್ದವರು. ಸದಾ ರಾಯಲ್ ಫ್ಯಾಮಿಲಿಗೆ ಬಿ ರಾಯಲ್ ಹೋ ಅಲ್ವಾ? ಯಾವಾಗ ನಂತರ ಬಂದ್ರಲ್ಲ ಕಲಿಯುಗದ ಕೊನೆಗೆ ಬ್ರಹ್ಮ ಬಾಬಾ ರಾಯಲ್ ಫ್ಯಾಮಿಲಿ, ಆ ಫ್ಯಾಮಿಲಿಯಲ್ಲಿಯೂ ರಾಯಲ್ ಆಗಿ ಬೆಳೆದ್ರು. ನಿರ್ಮಲ ಶಾಂತ ದಾದಿಗೆ ಹೇಳೋದು, ಅವರು ಸಂಗಮ್ ಪರ್ ಆದಿರತನ್ ಬನ್ನೆ का ಭಾಗ್ಯ ಮಿಲ. ಅನಾದಿ ರೂಪ ಆದಿ ರೂಪ ಅಂತ್ಯದಲ್ಲಿ ಸಂಗಮದಲ್ಲಿ. ನಿರ್ಮಲ ಶಾಂತ ದಾದಿ ಅನಾದಿ ರೂಪದಲ್ಲಿ ನಿರಾಕಾರ ತಂದೆಗೆ ಸಮೀಪರು, ಆದಿ ರೂಪದಲ್ಲಿ ರಾಜ್ಯ ದರ್ಬಾರದಲ್ಲಿ ಜೊತೆಗಾರರು, ಕಲಿಯುಗದ ಕೊನೆಗೆ ದಾದಾ ಲೇಖರಾಜರವರ ರಾಯಲ್ ಫ್ಯಾಮಿಲಿಯಲ್ಲಿ ರಾಯಲ್ ಆಗಿ ಬೆಳೆದವರು. ಸಂಗಮದಲ್ಲಿ ಆದಿರತ್ನದ ಭಾಗ್ಯ ಸಿಕ್ತು. तो बहुत बड़ा भाग्य है ना? भाग्य आपका हाजिर रहना ही सबके लिए वरदान है. ಕೊನೆಗೆ ಅನ್ನಿಸ್ತಿತ್ತು ನಮಗೆ, ನಿರ್ಮಲಾ ಶಾಂತ ದಾದಿಯನ್ನ ಕಂಡ್ರೆ ಸಾಕು ಬ್ರಹ್ಮ ಬಂದೆ ನೆನಪು ಬರ್ತಿತ್ತು. ಅದು ಸಹಿತ ವರದಾನ. ಬೋಲೋ ಬೋಲೋ ನಹಿ ಬೋಲೋ, ಕುಚ್ ಕರೋ ನಹಿ ಕರೋ, आपका हाजिर रहना ही सबके लिए वरदान है. ನಿರ್ಮಲಾ ಶಾಂತ ದಾದಿ ದಾದಾ ಲೇಖರಾಜರವರ ಮಗಳು, ಬ್ರಹ್ಮಭವನಿ ಲೌಕಿಕದಲ್ಲಿ ಮಗಳು. ಅವರ ಅಲ್ಲಿರುವಂತಹ ಅವರದ್ದು ಇದ್ರೆ ಸಾಕು, ಅವರು ಆ ಸಭೆಗೆ ಅವರು ಇದ್ರೆ ಸಾಕು, ಅದು ವರದಾನ. ಕುಚ್ಚಕರು ಏನಾರು ಮಾಡ್ರಿ ಬಿಡ್ರಿ, ಕ್ಲಾಸ್ ಮಾಡ್ರಿ ಬಿಡ್ರಿ, ನೀವಿದ್ರೆ ಸಾಕು, ನೀವು ಹಾಜರಿದ್ರೆ ಸಾಕು, ಅದು ಎಲ್ಲರಿಗೂ ಏನು ವರದಾನ. ಯಾಕೆಂದ್ರೆ ಬ್ರಹ್ಮವನ್ನ ಕಂಡ್ರೆ, ನಿರ್ಮಲ ಶಾಂತಿ ಅಂತ ಕಂಡ್ರೆ ಬ್ರಹ್ಮವನ್ನ ನೋಡ್ದಂಗೆ ಆಗ್ತಿತ್ತು ನಮ್ಗೆ. ಆ ಸಮಯ ಹಂಗಿತ್ತು. ಅಚ್ಚ ಅಂಶ वरदान. लौकिक अलौकिक जीवन में सदा न्यारे बन परमात्मा साथ के अनुभव द्वारा नष्ट मोह भव. ಲೌಕಿಕ ಅಲೌಕಿಕ ಜೀವನದಲ್ಲಿ ಸದಾ ನ್ಯಾರ ಇದ್ದು ಪರಮಾತ್ಮನ ಜೊತೆಗೆ ಅನುಭವ ಮಾಡುವ ನಷ್ಟ ಮೋಹ ಆಗಿರಿ. ಲೌಕಿಕ ಅಲೌಕಿಕ ಜೀವನದಲ್ಲಿ ನ್ಯಾರ ಇದ್ದು ಪರಮಾತ್ಮನ ಜೊತೆಗೆ ಅನುಭವ ಮಾಡುವ ನಷ್ಟ ಮೋಹ ಆಗಿರಿ. ನ್ಯಾರ ಇರುವಂಥ ನಿಶಾನಿಯೇ ಪ್ಯಾರ. ಎಷ್ಟು ಪ್ಯಾರ ಇರ್ತೀವೋ ಅಷ್ಟು ಜೊತೆಗಿರ್ತೀವಿ, ಬೇರೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದಕ್ಕೆ ಪ್ಯಾರ ಅಂತ ಕರೆಯಲಾಗ್ತದೆ? ಜೋ ಸಾಥ್ ರಹೆ, ಅದಕ್ಕೆ ಪ್ಯಾರ್ ಅಂತ ಕರೆಯಲಾಗ್ತದೆ. प्यार उसको ही कहा जाता जो साथ रहे. जब बाप साथ है, सर्वभोज बाप को देकर खुद हल्के हो जाओ. ಅವನೇ ಜೊತೆಗಿದ್ದಾನಂದ ಮೇಲೆ ಎಲ್ಲ ಭಾರ ಅವನಿಗೆ ಕೊಟ್ಟು ಹಗುರ ಇರಿ. ಇದು ವಿಧಿಯಾಗಿದೆ ನಷ್ಟ ಮೋಹ ಆಗುವಂಥದ್ದು. ನಷ್ಟ ಮೋಹ ಆಗ್ಲಿಕ್ಕೆ ವಿಧಿ. ಆದ್ರಿಂದ
पुरुषार्थ के सब्जेक्ट में सदा शब्द को अंडरलाइन करो, सदा शब्द को अंडरलाइन करो। लौकिक और अलौकिक जीवन में सदा न्यारे, तब सदा साथ का अनुभव होगा। ಎಲ್ಲದರಿಂದ ನ್ಯಾರ ಅಂದರೆ ಲೌಕಿಕ ಅಲೌಕಿಕ ಜೀವನದಲ್ಲಿದ್ದು ನ್ಯಾರ ಅಂದ್ರೆ ಅರ್ಥ ಸದಾ ಬಾಬನ ಜೊತೆಗಿರೋದು. ಪ್ಯಾರ ಅಂದ್ರೆ ಏನರ್ಥ? ಜೊತೆಗಿರೋದು. ಸದಾ ಬಾಬನ ಜೊತೆಗಿದ್ದವರು ನಷ್ಟಮೋಹಿಗಳು. ಆದ್ರಿಂದ लौकिक अलौकिक जीवन में सदा न्यारे बन, परमात्मा साथ के अनुभव द्वारा नष्ट मोह भव। स्लोगन: विकारों रूपी सांपों को अपनी शैया बना दो तो सहज योगी बन जाएंगे। विकार ಎನ್ನುವ ಸರ್ಪವನ್ನು, ವಿಕಾರಗಳೆನ್ನುವ ಸರ್ಪಗಳನ್ನು ಹಾಸಿಗೆ ಮಾಡಿಕೊಳ್ಳಿ, ಆಗ ಸಹಜ ಯೋಗಿ ಆಗುವೆವು. ಆಗ ಸಹಜ ಯೋಗಿ ಆಗುವೆವು ಅಲ್ವಾ? ಸರ್ಪದ ಹಾಸಿಗೆಯಲ್ಲಿ ಮಲ್ಕೋಬೇಕು ಸಹಜ ಯೋಗಿಗಳು. ನೋಡಿದಿರಲ್ಲ ಹೆಂಗೆ. ಇವತ್ತಿನ ಸಮಾನ ನನ್ನ ಪರಿವಾರ ಭಗವಂತನ ಜೊತೆ ಪಾತ್ರ ಮಾಡುವವರು. ನನ್ನ ಪರಿವಾರ ಭಗವಂತನ ಜೊತೆಗೆ ಪಾತ್ರ ಮಾಡುವವರು. ಅಚ್ಚಾ, ಓಂ ಶಾಂತಿ. ಬಾಬಾ ಎಷ್ಟೆಲ್ಲ ಜ್ಞಾನರತ್ನಗಳಿಂದ ಸರ್ವ ಖಜಾನೆಯಿಂದ ನಮ್ಮನ್ನ ಭರ್ಪೂರ್ ಮಾಡ್ತಾರೆ. ಒಂದು ಪುರುಷಾರ್ಥ ಮಾಡಿ ಅಂತ ಸಮಯಕ್ಕೆ ಸರಿಯಾಗಿ, ಸಂದರ್ಭಕ್ಕೆ ಸರಿಯಾಗಿ ಪುರುಷಾರ್ಥಕ್ಕೆ ನಮಗೆ ಪಾಯಿಂಟ್ಸ್ ಅನ್ನ ಹೇಳ್ತಾರೆ. ಬಾಬಾ ಹೇಳ್ತಾ ಹೋಗ್ಬೇಕು. ನಾವು ಆ ರೀತಿ ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ, ಜೀವನ ಪ್ರಯೋಗಶಾಲೆಯಲ್ಲಿ ಅಳವಡಿಸ್ಕೋಬೇಕು. ಇವತ್ತಿನ ಲಕ್ಷ್ಯ ಏನಂದ್ರು ಬಾಬಾ? ಬಾಬ್ ಸಮಾನ್. ಬಾಬಾ ಕ್ಯಾ ಚಾಹತೆ ಹಿ? ಲಕ್ಷ್ಯ ಅವರ ಲಕ್ಷಣ ಇದು ಸಮಾನವಾಗಿರೋದ್ರ ಕಡೆಗೆ ಹೇಗೆ ಸಮಾನ ಇರಬೇಕು ಅನ್ನೋದರ ಬಗ್ಗೆ ಬಾಬಾ ಇವತ್ತು ನಾವು ಮಕ್ಕಳಿಗೆ ಸಮಾಚಾರ, ವಿಚಾರವನ್ನ, ಜ್ಞಾನವನ್ನ ಕೊಡೋದು ಮಾತ್ರ ಅಲ್ಲ, ಜೊತೆಗೆ ಏನ್ ಮಾಡ್ತಾರೆ? ಶಕ್ತಿಶಾಲಿ ಮಾಡ್ತಾರೆ. ಪ್ರಾಕ್ಟಿಕಲ್ ಆಗಿ ಅದನ್ನ ಪ್ರಯೋಗಶಾಲೆಯಲ್ಲಿ ಕೇಳ್ತಾ ಕೇಳ್ತಾ ಹೋದಂತೆನೆ ನಮ್ಮ ಲೈಫಿನಲ್ಲಿ ಅನುಭವ ಮಾಡ್ತಾ, ಧಾರಣೆ ಆಗ್ತಾ ಹೋದ್ರೆ ತಂದೆಯ ಸಮಾನ ಆಗ್ಬಿಡ್ತೀವಿ. ಆದ್ರಿಂದ ಇಷ್ಟು ನಮ್ಗೆ ಶೃಂಗರಿಸಿದ ತಂದೆಗೆ ಓಂ ನಮಃ ಶಿವಾಯ. ಆತ್ಮನಾದ ನಾನು ಪರಮಾತ್ಮನಾದ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ಓಂ ಶಾಂತಿ. है बाबा तुझसे हुआ मुझको प्यार, दिल कहता है बाबा फिर क्यों ना करूं एतबार, करता हूँ तुझसे ये वादा इकरार करता हूँ बाबा, प्यार करता हूँ, जीवन को तुझ पे बाबा निसार करता हूँ, करता हूँ तुझ
तुझसे ये वादा। आस हुई है मेरी पूरी, खत्म हुई है ये दूरी। मेरे दिल को आई तेरी याद, प्यार मैं करूं बेशुमार। मेरे बाबा मेरे बाबा मेरे बाबा। आस हुई है मेरी पूरी, खत्म हुई ये दूरी। मेरे दिल को आई तेरी याद, प्यार में करूं बेशुमार। मेरे बाबा मेरे बाबा मेरे बाबा। नैन मिलने को है बेकरार, बाबा तुमसे हमको है प्यार। नैन मिलने को है बेकरार, बाबा तुमसे हमको है प्यार। चलता हूँ तेरी राहों में, आऊंगा तेरी बाहों में। साथ तेरा मिलेगा मुझे, मेरा प्यार तू मेरी मंजिल। मेरे बाबा मेरे बाबा मेरे बाबा। चलता हूँ तेरी राहों में, आऊंगा तेरी बाहों में। साथ तेरा मिलेगा मुझे, मेरा प्यार तू मेरी मंजिल। मेरे बाबा मेरे बाबा मेरे बाबा। तुझ पे मेरा है इख्तियार, चाहूं मैं तुझको बार बार। दिल कहता है बाबा, फिर क्यों न करूं एतबार। करता हूँ तुझसे ये वादा, पूरा होगा तेरा वादा। इकरार करता हूँ बाबा, प्यार करता हूँ। जीवन को तुझ पे बाबा निसार करता हूँ तुझसे ये वादा।
ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ.